ಚಂದನ ನಡುವೆ ಮಾತನಾಡೋದು ಬೇಡ ಎಂದುಕೊಂಡೆ. ಆಂಟಿ, ನೀವು ಪ್ರಸಾದ್ ವರ್ಮಾ ಅಂಕಲ್ ರೂಮಿನಲ್ಲಿ ಉಳಿದುಕೊಳ್ಬಹುದಲ್ವಾ ಎಂದಿದ್ದಳು ಬಾಯಿ ತಪ್ಪಿ. ಎಲ್ಲರ ನೋಟ ಅವಳ ಕಡೆಗೆ ಹರಿದಿತ್ತು. ಚೆನ್ನಯ್ಯ ಅಲ್ಲಿಗೆ ಈ ಹುಡುಗಿಯ ಕತೆ ಎಂದುಕೊಂಡಿದ್ದ ಗೌತಮ್ ಕಣ್ಣುಗಳನ್ನು ನೋಡುತ್ತಾ. ಗೌತಮ್ ಕಣ್ಣಿನಲ್ಲಿ ಕಂಡ ಕಿಡಿ ಎದುರಿಸಲಾಗದೆ ನೋಟ ಬದಲಾಯಿಸಿದ ಚಂದನ ಇನ್ನು 2 ದಿನ ಇವರ ಕೈಗೆ ಸಿಗಬಾರದು ಎಂದುಕೊಂಡಳು. ಅವನ ಕಣ್ಣಿನಲ್ಲಿ ಕೋಪ ಇದ್ದರೂ ಏನೂ ಮಾತನಾಡದೆ ನಿಂತವನನ್ನು ನೋಡಿ ಮಹೇಂದ್ರ ಅವರು ಇದೇ ಸರಿಯಾದ ಸಮಯ, ಪಾವನಿಗಾಗಿ ಅನುಸರಿಸಿಕೊಳ್ಳುತ್ತಾನೆ ಎಂದುಕೊಂಡು, ಹೌದು ಗೌತಮ್, ಇಂದ್ರಾಣಿ ಪ್ರಸಾದ್ ರೂಮ್ನಲ್ಲಿ ಇರಲಿ ಎಂದಿದ್ದರು. ಅವನ ಮುಖದಲ್ಲಿನ ಕೋಪ ಅಸಮಾಧಾನ ನೋಡಿದ ಪಾವನಿ, ನನ್ನಿಂದ ನಿಮಗೆಲ್ಲ ಬೇಸರ ಆಗುವುದು ಬೇಡ, ನಾನು ಮಹಡಿ ಮೇಲಿನ ರೂಮಿನಲ್ಲಿ ಇರುತ್ತೇನೆ ಎಂದಿದ್ದಳು. ಅವಳ ಪರಿಸ್ಥಿತಿ ನೆನಪಾಗಿ ಎಚ್ಚೆತ್ತ ಗೌತಮ್, ಮನಸ್ಸಿಲ್ಲದೆ ಇದ್ದರೂ ಆಕೆ ನನ್ನ ತಂದೆಯ ರೂಮಿನಲ್ಲಿ ಉಳಿಬಹುದು. ಪಾವನಿ, ನೀನು ಇಲ್ಲೇ ಇರುವ ರೂಮಿನಲ್ಲಿರು, ನಿನ್ನ ಕಡೆ ಎಲ್ಲರೂ ಗಮನ ಕೊಡಲು ಸರಿ ಹೋಗ್ತದೆ ಹೇಳಿ ಅಲ್ಲಿ ಬಂದು ನಿಮಿಷವೂ ನಿಲ್ಲದೆ ನಡೆದವನು ಹೊರಡುವ ಕೊನೆಯ ಕ್ಷಣ ಚಂದ್ರನಲ ಕಡೆ ಇನ್ನಿಲ್ಲದ ಕೋಪದಲ್ಲಿ ನೋಡಿಯೇ ನಡೆದದ್ದು. ಅದನ್ನು ನೋಡಿದ ಚಂದನ ಯಾಕಾದರೂ ಮಾತನಾಡಿದೆ, ಸುಮ್ಮನಿದ್ರೆ ಆಗ್ತಿತ್ತು ಎಂದುಕೊಂಡಳು. ಇಂದ್ರಾಣಿಯವರು ತಮ್ಮ ರೂಮಿನ ಕಡೆ ಹೊರಟು ಅವಳನ್ನು ಕರೆದಾಗ ಅವರ ಹಿಂದೆ ನಡೆದಿದ್ದಳು. ಪಾವನಿಗೆ ರೂಮ್ ಬಿಟ್ಟುಕೊಡಲು ಇಂದ್ರಾಣಿಯವರು ತಮ್ಮ ವಸ್ತುಗಳನ್ನೆಲ್ಲ ಒಂದು ಕಡೆ ಜೋಡಿಸಿಟ್ಟುಕೊಳ್ಳತೊಡಗಿದರು. ಕಾಲೇಜ್ಗೆ ಹೋಗುತ್ತಿದ್ದ ಸಮಯದಲ್ಲಿ ಅಂದು ಊರಿಗೆ ಹೋಗುವ ಬಸ್ ಮಿಸ್ ಆಗಿ ಮನೆಗೆ ಬಂದಾಗ ಪ್ರಸಾದ್ ರೂಮಿನಲ್ಲಿ ಉಳಿದುಕೊಂಡಿದ್ದು ನೆನಪಾಗಿತ್ತು. ಗೌತಮ್ ಮತ್ತೆ ಹೊರಬಂದವನು, ಇಂದು ಪಾವನಿ ತುಂಬ ಸುಸ್ತಾದಂತೆ ಕಾಣುತ್ತಿದ್ದಾಳೆ, ಇಂದು ಇಲ್ಲೇ ಇರಲಿ, ನಾಳೆ ನೀನು ಕೆಲಸದಿಂದ ಬಂದಮೇಲೆ ಕರೆದುಕೊಂಡು ಹೋಗಿ. ಪಾವನಿ ಪ್ರಕೃತಿಗೆ ಬಟ್ಟೆಗಳನ್ನು ವಸ್ತುಗಳನ್ನು ತೆಗೆದುಕೊಂಡು ಬಾ, ನೀನು ಕೆಲಸಕ್ಕೆ ಹೋದ ಸಮಯದಲ್ಲಿ ಇಲ್ಲವಾದರೆ ತಾತ ಚೆನ್ನಯ್ಯ ಎಲ್ಲ ಇರ್ತಾರೆ, ನೋಡಿಕೊಳ್ತಾರೆ, ಹಾಗೆ ಅವಳ ಜವಾಬ್ದಾರಿ ನನಗೆ ಸೇರಿದ್ದು ಎಂದಿದ್ದ. ರಮೇಶ್ ಸಮಾಧಾನದ ನಿಟ್ಟುಸಿರು ಬಿಟ್ಟು ಅವನ ಕೈ ಹಿಡಿದು, ನಿಂಗೆ ಹೇಗೆ ಕೃತಜ್ಞತೆ ತಿಳಿಸಬೇಕು ಎಂದು ತಿಳಿಯುತ್ತಿಲ್ಲ ಎಂದಿದ್ದ. ಗೌತಮ್, ಹೀಗೆಲ್ಲ ಇನ್ನೊಮ್ಮೆ ಮಾತಾಡಬೇಡ, ಪಾವನಿ ಹಾಗೂ ಅವಳ ಕುಟುಂಬದ ಜವಾಬ್ದಾರಿ ನನಗೆ ಸೇರಿದ್ದು, ಈಗ ನೀನು ಕೂಡ ನನ್ನ ಕುಟುಂಬ ಎಂದಿದ್ದ. ಅವನ ಮೇಲೆ ಕೈ ಹಾಕಿ, ಥ್ಯಾಂಕ್ಸ್ ಗೌತಮ್, ಇದಿಷ್ಟು ಸಾಕು. ಪಾವನಿಯನ್ನು ಪ್ರೀತಿಸಿ ಮದುವೆ ಆದಮೇಲೆ ಯಾರ ಸಪೋರ್ಟ್ ಇಲ್ಲದೆ ಬದುಕುವುದು ಅಭ್ಯಾಸವಾಗಿತ್ತು. ಅವಳೊಂದಿಗೆ ನಾನು ಕೂಡ ಒಂಟಿ ಅಂದುಕೊಂಡು ಬಿಟ್ಟಿದ್ದೆ. ನಿನ್ನೊಬ್ಬನ ಸ್ನೇಹ, ವಿಶ್ವಾಸ, ಮುಖ ನೋಡಿ ಮನೆ ಹಾಕುವ ಅವರೆಲ್ಲರ ಬಾಂಧವ್ಯಕ್ಕಿಂತ ಹೆಚ್ಚು ಎನಿಸಿದೆ ಎಂದಿದ್ದ ತುಂಬ ಭಾವುಕನಾಗಿ. ಗೌತಮ್ ಕೂಡ ತಮಗೂ ಒಂದು ಕುಟುಂಬದ ಪ್ರೀತಿ ಸಿಕ್ಕಂತ ಅನಿಸಿಕೆ, ಸಿಕ್ಕ ಹೊಸ ಜವಾಬ್ದಾರಿ ಒಂದು ರೀತಿ ಸಂತೋಷ, ತೃಪ್ತಿ ನೀಡುತ್ತಿತ್ತು. ಬಳೆಗಳ ಸುದ್ದಿಗೆ ತಿರುಗಿ ನೋಡಿದ. ರಮೇಶ್ ಕಾಫಿ ಕೇಳಿದ್ದರಿಂದ ಹಿಡಿದು ಬಂದಿದ್ದ ಚಂದನ ಅಲ್ಲಿ ಗೌತಮ್ನ ನೋಡುತ್ತಿದ್ದಂತೆ ಅವನ ನೋಟದ ತೀಕ್ಷ್ಣತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿರುವುದನ್ನು ನೋಡಿ ಹೆಜ್ಜೆಗಳು ತಡವರಿಸಿದಂತೆ ಆಗಿತ್ತು. ತಿರುಗಿ ಹೋಗಿ ಬಿಡಲು ಆಗದ ಪರಿಸ್ಥಿತಿ. ಏನು ಮಾಡುವುದು ಎಂದುಕೊಂಡು ಯೋಚಿಸ್ತಾ ಬರುತ್ತಿದ್ದವಳು ಸೋಫಾ ಅಂಚು ತಾಗಿ ಮುಗ್ಗರಿಸಿದಳು. ಕಾಫಿ ಇದ್ದ ಲೋಟ ನೆಲ ಸೇರಿತ್ತು. ಒಂದು ಕ್ಷಣ ಆತಂಕಗೊಂಡ ಗೌತಮ್ ಅವಳತ್ತ ಸರಿದು, ನಾಲಾಯಕ್, ಕಣ್ಣು ಎಲ್ಲಿ ಇಟ್ಟುಕೊಂಡಿದ್ಯಾ ಎಂದು ಅವಳ ಬಳಿಗೆ ಸರಿಯುತ್ತಲೇ. ಚಂದನ, ರಮೇಶಣ್ಣ ಎದುರಿಗೆ ಬೈತಾರೆ ಎಂದುಕೊಂಡವಳು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಅಡುಗೆ ಮನೆಯತ್ತ ಓಡಿದಳು. ರಮೇಶ್, ಹೋಗಲಿ ಬಿಡು, ಪಾಪ ಹುಡುಗಿ, ಬೈಬೇಡ ಎಂದಿದ್ದ. ರಮೇಶ್ ಅವಳ ಪರ ವಹಿಸಿಕೊಂಡು ಮಾತಾಡಿದ್ದು ಇಷ್ಟ ಆಗಲಿಲ್ಲ. ನಿನ್ನ ಕರುಣೆ ಏನೋ ಅವಳಿಗೆ ಬೇಕಾಗಿಲ್ಲ, ಪಾವನಿ ಕಡೆ ಗಮನ ಕೊಡು ಹೇಳಿ ಪ್ರಕೃತಿ ತಾತ ಹೊರಗೆ ತೋಟದಲ್ಲಿ ಕುಳಿತಿದ್ದು ನೋಡಿ ಹೊರಗೆ ನಡೆದಿದ್ದ. ರಮೇಶ್, ಪಾಪದ ಹುಡುಗಿ, ಅದನ್ನು ನೋಡಿ ಯಾಕೆ ಹೀಗೆ ಸಿಡಿದೇಳ್ತಾನೆ, ಅವಳ ನೋಡಿದರೆ ಕೋಪ ಆದರೂ ಬರ್ತದ ಎಂದುಕೊಂಡೆ ತಾನು ಹೊರಗೆದ್ದು ಬಂದಿದ್ದ. ಇಂದ್ರಾಣಿ ಪಾವನಿ ಕೂಡ ಬಂದು ಹೊರಗೆ ಸೇರಿದ್ದರು. ಚಂದನಾಗೆ ತಾನು ಹೊರಗೆ ಎಲ್ಲರ ಜೊತೆ ಇರಬೇಕನಿಸಿದ್ರು. ನನ್ನ ನೋಡ್ತಿದ್ದಾಗೆ ಅವರ ಕೋಪ ಹೆಚ್ಚಾಗ್ತದೆ, ಸದ್ಯಕ್ಕೆ ಕೋಪ ಕಡಿಮೆ ಆಗಲಿ ಎಂದುಕೊಂಡು ಚೆನ್ನಯ್ಯನಿಗೆ ಸಹಾಯ ಮಾಡುತ್ತಾ ಉಳಿದಳು. ಚೆನ್ನಯ್ಯ ಬೇಡ ಎಂದರೂ ಕೇಳುವುದೇ ಇಲ್ಲ, ಎಲ್ಲರ ಜೊತೆ ಕುಳಿತು ಮಾತನಾಡಿದರೆ ಆಗದೆ. ಸರಿ, ರಾತ್ರಿ ಊಟಕ್ಕೆ ಚಪಾತಿಗೆ ಹಿಟ್ಟು ರೆಡಿ ಮಾಡು, ನಾನು ಮುಂದೆ ತೋಟಕ್ಕೆ ಹೋಗಿ ಸ್ವಲ್ಪ ಶುಂಠಿ ಕುದಿನ ಕಿತ್ತುಕೊಂಡು ಬರ್ತೀನಿ ಎಂದವರು ಪುಟ್ಟ ಬುಟ್ಟಿ ಚಾಕು ಹಿಡಿದು ಹೊರಗೆ ನಡೆದಿದ್ದರು. ಬಾಲ್ಕನಿಯಿಂದ ಸ್ವಲ್ಪ ಮುಂದಕ್ಕೆ ಹಾಕಿಸಿದ ಕುರ್ಚಿಗಳಲ್ಲಿ ಎಲ್ಲರೂ ಕುಳಿತು ಮಾತನಾಡುತ್ತಾ ಪ್ರಕೃತಿಯ ಮುದ್ದು ಮಾತಿಗೆ ನಗುತ್ತಿದ್ದರು. ಎಲ್ಲರನ್ನು ನೋಡಿದ ಚೆನ್ನಯ್ಯ ಈ ಮನೆಯಲ್ಲಿ ಹೀಗೆ ನಗು ಸಂಭ್ರಮ ತುಂಬಿರಲಿ ಎಂದುಕೊಂಡೇ ತೋಟದ ಒಳಗೆ ನಡೆದಿದ್ದ. ಎಲ್ಲರ ನಡುವೆ ಕುಳಿತಿದ್ದ ಗೌತಮ್ ಚೆನ್ನಯ್ಯ ತೋಟದ ಒಳಗೆ ಹೋಗಿದ್ದು ನೋಡಿ, ಒಂದು ಮೇಲ್ಗಾಗಿ ಕಾಯ್ತಿದ್ದೆ, ಬಂದಿರ್ಬೋದು, ನೋಡಿ ಬರ್ತೀನಿ ಹೇಳಿ ಮನೆಯ ಒಳಗೆ ನಡೆದಿದ್ದ. ನಿಶಬ್ದದಿಂದ ಕೂಡಿದ ಮನೆಯಲ್ಲಿ ಅಡುಗೆ ಮನೆಯಿಂದ ಮಾತ್ರ ಸದ್ದು ಕೇಳಿ ಬರುತ್ತಿತ್ತು. ಅಡುಗೆ ಮನೆಯ ಬಾಗಿಲಿಗೆ ಬಂದ ಗೌತಮ್ ಕೈ ಕಟ್ಟಿ ನೋಡುತ್ತಾ ನಿಂತ.
ಪುಟ್ಟ ಟೇಬಲ್ ಮೇಲೆ ಹತ್ತಿ ನಿಂತಿದ್ದ ಚಂದನ ಮೇಲೆ ಎದ್ದ ಗೋಧಿ ಹಿಟ್ಟಿನ ಡಬ್ಬ ಎಟಕಿಸಿಕೊಳ್ಳಲು ಹಿಮ್ಮಡಿ ಎತ್ತಿ ಮುಂಗಾಲಿನ ಮೇಲೆ ನಿಂತು ಪ್ರಯತ್ನಿಸುತ್ತಿದ್ದಳು. ತುದು ಬೆರಳಿಗೆ ತಾಕುತ್ತಿದ್ದ ಡಬ್ಬವನ್ನು ಸ್ವಲ್ಪ ಸ್ವಲ್ಪ ಜರುಗಿಸಿಕೊಳ್ಳುತ್ತಿದ್ದಳು. ಡಬ್ಬ ಅವಳ ಕಡೆಗೆ ಸ್ವಲ್ಪ ವಾಲಿತ್ತು. ಚಂದನ ಸೆಲ್ಫ್ ಮೇಲೆ ಹತ್ತಿದ್ರೆ ಹೇಗೆ, ಪೂರ ಸುಲಭವಾಗಿ ಸಿಗುತ್ತದೆ ಎಂದುಕೊಂಡೇ ಹತ್ತಲು ಪ್ರಯತ್ನಿಸಿದಂತೆ. ಬಿದ್ದು ಕಾಲು ಮುರಿದುಕೊಂಡ್ರೆ ಚೆನ್ನಾಗಿರ್ತದೆ ಎನ್ನುವ ಗಡುಸಾದ ಧ್ವನಿ ಕೇಳಿತು. ತಿರುಗಿ ನೋಡಿದವಳ ಗಂಟಲು ಒಣಗಿತು. ನಿನ್ನ ಏನು ಮಾಡ್ತೀನಿ ಅನ್ನುತ್ತಾ ಗೌತಮ್ ಒಂದು ಹೆಜ್ಜೆ ಅವಳ ಕಡೆಗೆ ಇಡುತ್ತಿದ್ದಂತೆ ಚೆನ್ನಯ್ಯ ಅವನ ದಾಟಿ ಅಡುಗೆ ಮನೆಯೊಳಗೆ ಬಂದಿದ್ದ. ಸಂದರ್ಭ ಒಂಚೂರು ಅರಿವಾಗಿತ್ತು. ಅದನ್ನು ತೇಲಿಸುವ ಸಲುವಾಗಿ, ಅದು ಕುದಿನ ಎಲ್ಲ ಒಣಗಿ ಹೋಗಿದೆ, ಇನ್ನು ಶುಂಠಿ ಫ್ರಿಜ್ನಲ್ಲಿ ಇದ್ದದ್ದು ನೆನಪಾಯಿತು, ಅದಕ್ಕೆ ಬಂದುಬಿಟ್ಟೆ. ಇನ್ನು ಹಿಟ್ಟು ಕಲಿಸ್ಲಿಲ್ವೇ ಎನ್ನುತ್ತಿದ್ದಂತೆ ಓರೆಯಾಗಿ ತೋರಾಡುತ್ತಿದ್ದ ಡಬ್ಬ ಕೆಳಗೆ ಮುಖ ಮಾಡಿತ್ತು. ಅದನ್ನು ನೋಡುತ್ತಲೇ ಗೌತಮ್, ಚಿನ್ನಯ್ಯ ಈ ಕಡೆ ಬಾ ಎನ್ನುತ್ತಾ ಚಂದನ ತೋಲು ಹಿಡಿದು ತನ್ನತ್ತ ಸೆಳೆದುಕೊಂಡಿದ್ದ. ಕೆಳಗೆ ಮುಖ ಮಾಡಿದ ಡಬ್ಬದಿಂದ ಹಿಟ್ಟು ಚೆನ್ನಯ್ಯನ ಮೇಲೆ ಅಭಿಷೇಕದಂತೆ ಸುರಿದಿತ್ತು. ಅಡುಗೆ ಮನೆ ಅವಸ್ಥೆ ನೋಡುತ್ತಲೇ ಗೌತಮ್ ಕೋಪ ಹೆಚ್ಚಾಗಿತ್ತು. ನಾಲಾಯಕ್, ಇದಕ್ಕೆಲ್ಲ ನೀನೇ ಕಾರಣ. ನೀನು ಎಲ್ಲಿರ್ತೀಯ ಅಲ್ಲಿ ಸಮಸ್ಯೆ ತಪ್ಪಿದಲ್ಲ. ರೇಗುತ್ತಿದ್ದವನನ್ನು ಬಂದ ಪಾವನಿಯನ್ನು ನೋಡಿ ಸುಮ್ಮನಾಗಿದ್ದ. ಯಾಕೆ, ಏನಾಯಿತು? ತಾತ ಕಾಫಿ ಕುಡಿಯಬೇಕು ಅನ್ನಿಸ್ತಾ ಇದೆ ಅಂದರು, ಅದಕ್ಕೆ ಬಂದೆ ಎನ್ನುತ್ತಾ ಅಡುಗೆ ಮನೆ ಒಳಗೆಲ್ಲ ಒಮ್ಮೆ ನೋಡಿ ಹಾಗೇ ನಿಂತು ಬಿಟ್ಟಳು. ಪಾವನಿಯನ್ನು ನೋಡುತ್ತಲೇ ಗೌತಮ್ ಚಂದನ ತೋಳನ್ನು ಬಿಟ್ಟಿದ್ದ. ತಲೆ ತಗ್ಗಿಸಿ ನಿಂತಿದ್ದ ಚಂದನ ನೋಡಿ ಚೆನ್ನಯ್ಯ, ಹೋಗಲಿ ಬಿಡು ಗೌತಮ್, ಪಾಪ ಮಗು, ನಿನ್ನ ನೋಡಿ ಗಾಬರಿಗೆ ಬಿದ್ದಿರಬೇಕು. ಚಂದನ, ನಾನು 5 ನಿಮಿಷ ಬರ್ತೀನಿ, ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಿರು, ನಾ ಬಂದು ಕೈ ಜೋಡಿಸ್ತೇನೆ ಹೇಳಿ ಹೊರಗೆ ನಡೆದಿದ್ದರು. ಚಂದನ ಹಾಗೂ ಹೀಗೂ ಒಮ್ಮೆ ತಲೆ ಎತ್ತಿ ಅವನ ಕಡೆ ನೋಡಿದವಳು ನೋಟದಲ್ಲಿದ್ದ ಕೋಪಕ್ಕೆ ತತ್ತರಿಸಿದ ಪಾವನಿಯ ಪಕ್ಕಕ್ಕೆ ಬಂದು ನಿಂತಿದ್ದಳು. ಗೌತಮ್, ಇವಳಿಂದ ದೂರನೇ ಇರು, ಓಡಾಡುವ ಸಮಸ್ಯೆ ಇವಳು. ಇಂಥ ಸಮಯದಲ್ಲಿ ನೀನೆಷ್ಟು ಹುಷಾರಾಗಿದ್ದರೂ ಸಾಲುವುದಿಲ್ಲ ಪಾವನಿಗೆ ಹೇಳಿ ಅಲ್ಲಿಂದ ನಡೆದಿದ್ದ. ಚಂದನ ಆದಷ್ಟು ಬೇಗ ಬೇಗ ಅಡುಗೆ ಮನೆ ಕ್ಲೀನ್ ಮಾಡಿದ್ದಳು. ಕಾಫಿ ಮಾಡುತ್ತಲೇ ಅವಳಿಗೆ ಸಣ್ಣ ಪುಟ್ಟ ಸಹಾಯ ಮಾಡುತ್ತಾ ಗಮನಿಸಿದ್ದ ಪಾವನಿ, ಹುಡುಗಿ ಕೆಲಸದಲ್ಲಿ ಚುರುಕಾಗಿದ್ದಾಳೆ ಎಂದುಕೊಂಡಳು. 8ರ ಸಮಯಕ್ಕೆ ಮಹೇಂದ್ರ ಅವರ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿದರು. ಎಲ್ಲರೂ ಚಪ್ಪಾಳೆ ತಟ್ಟಿ ವಿಶ್ ಮಾಡಿದಾಗ ಮಹೇಂದ್ರ ಅವರು ಪುಟ್ಟ ಹುಡುಗನಂತೆ ಹರ್ಷಿಸಿದರು. ಇಂದ್ರಾಣಿ ಅವರು ಅವರಿಗಾಗಿ ತಂದಿದ್ದ ವಾಕಿಂಗ್ ಸ್ಟಿಕ್ ಕೊಟ್ಟು ವಿಶ್ ಮಾಡಿದರು. ಚಂದನ ತಾನು ತಂದಿದ್ದ ಗಿಫ್ಟ್ ನೀಡಿ ವಿಶ್ ಮಾಡಿದಳು. ಗೌತಮ್ ಕೂಡ ತಾತನಿಗಾಗಿ ತಂದಿದ್ದ ವಾಚ್ ಕೊಟ್ಟಿದ್ದ. ಹಾಗೆ ಎಲ್ಲರೂ ಅವರಿಗಾಗಿ ತಂದಿದ್ದ ಗಿಫ್ಟ್ ಕೊಟ್ಟಿದ್ದರು. ಮಹೇಂದ್ರ ಅವರು, ಈ ವರ್ಷದ ನನ್ನ ಹುಟ್ಟಿದ ದಿನವನ್ನು ಎಂದೂ ಮರೆಯೋದಿಲ್ಲ, ಇಷ್ಟು ಸ್ಪೆಷಲ್ ಆಗಿ ಮಾಡಿದ್ದಕ್ಕೆ ನಿಮಗೆಲ್ಲ ಏನು ಹೇಳಬೇಕೋ ತಿಳಿಯುತ್ತಿಲ್ಲ ಎಂದಿದ್ರು. ಎಲ್ಲರೂ ಮಹೇಂದ್ರ ಅವ್ರಿಗೆ ಕೇಕ್ ತಿನ್ನಿಸಿದರು. ಅವರು ಕೂಡ ಬಳಿ ಬಂದವರಿಗೆಲ್ಲ ಕೇಕ್ ತಿನ್ನಿಸಿದರು. ಕೊನೆಗೆ ಗೌತಮ್ ಕಡೆಗೆ ಕೇಕ್ ಹಿಡಿದಾಗ ಅದನ್ನು ಇಂದ್ರಾಣಿ ಅವರು ಮಾಡಿದ್ದು ಎಂದು ತಿಳಿದಿದ್ದವನು ತನಗೆ ಫೋನ್ ಕಾಲ್ ಬಂದಂತೆ ನಟಿಸುತ್ತಾ ಅದನ್ನು ತೆಗೆದುಕೊಳ್ಳದೆ ಈ ಕಡೆಗೆ ನಡೆದಿದ್ದ. ಅವನ ನಡೆ ಅರ್ಥ ಮಾಡಿಕೊಂಡ ಇಂದ್ರಾಣಿ ಅವರು ಕಣ್ಣು ತುಂಬಿತು. ಇನ್ನು ಎಷ್ಟು ದಿನ ಗೌತಮ್ ಎಂದುಕೊಂಡಿದ್ದರು. ಕೇಕ್ ಮಾಡುವಾಗಲೇ ಚಂದನ ತನಗೆ ಕೇಕ್ ತುಂಬ ಇಷ್ಟ ಎಂದು ಹೇಳಿದ್ದು ನೆನಪಾಗಿ ದೊಡ್ಡ ತುಂಡನ್ನು ಅವಳ ಕೈಗೆ ಕೊಟ್ಟು, ತಗೋ, ಆಗಲೇ ಕೇಕ್ ಕೇಳುತ್ತಿದ್ದೀಯಲ್ಲ, ತಿನ್ನು ಎಂದಿದ್ದರು. ಚಂದನ ತನ್ನ ಮೊಬೈಲ್ ರಿಂಗ್ ಆಗುತ್ತಿರುವ ಸದ್ದು ಕೇಳಿ ರೂಮಿನ ಕಡೆಗೆ ಆತುರವಾಗಿ ನಡೆದವಳು. ಮುಗ್ಗರಿಸಿದಂತೆನಿಸಿ ಬೀಳಲು ಹೋದವಳು ಎದುರು ಬರುತ್ತಿದ್ದ ಗೌತಮ್ ಮೂತಿಗೆ ಕೇಕನ್ನು ಮೆತ್ತಿದಳು. ಅವನು ಬಿಟ್ಟ ದೊಡ್ಡ ದೊಡ್ಡ ಕಣ್ಣುಗಳನ್ನು ನೋಡುತ್ತಲೇ ಅವನು ಬಾಯಿ ಬಿಟ್ಟೇನಾದರೂ ಹೇಳುವ ಮೊದಲೇ ಮನಸ್ಸು ಚಂದನ ಇಲ್ಲಿಂದ ಓಡು ಅಂದಿದ್ದೇ ತಡ ಅವನತ್ತ ನೋಡದೆ ಒಂದೇ ಉಸಿರಿಗೆ ಓಡಿದವಳು ಬಂದು ಮಹೇಂದ್ರ ಅವರ ಪಕ್ಕ ನಿಂತು ಬಿಟ್ಟಳು. ಅವನ ಕೋಪ ಅಂದಾಜಿಸಿದ ಮಹೇಂದ್ರ ಅವರು, ಬಿಡು ಗೌತಮ್, ಮಗು ನೋಡಲಿಲ್ಲ, ಆತುರದಲ್ಲಿ ಇದ್ದಳು ಅನಿಸ್ತದೆ ಎಂದಿದ್ದರು. ಅಲ್ಲೇ ಇದ್ದ ಟಿಶ್ಯೂನಿಂದ ಮುಖವನ್ನು ಒರೆಸಿಕೊಳ್ಳುತ್ತಾ ಎಲ್ಲರನ್ನೂ ಒಮ್ಮೆ ನೋಡಿ ಕೊನೆಗೆ ತನ್ನ ತಾತನ ನೋಡುತ್ತಾ, 3 ಕತ್ತಿಗೆ ಆಗುವ ವಯಸ್ಸಾಗಿದೆ, ಇದನ್ನು ಹೋಗಿ ಹೋಗಿ ಮಗು ಅಂತೀರಾ? ಇನ್ನೊಂದು ಸಲ ನಿಮ್ಮ ಮಗು ನನ್ನ ವಿಷಯಕ್ಕೆ ಮೂಗು ತೋರಿಸಿಕೊಂಡು ಬಂದರೆ ಏನು ಮಾಡ್ತೀನಂತ ಗೊತ್ತಿಲ್ಲ. ಸಿಗು ಆಗ ಇದೆ ನಿಂಗೆ, ಎಲ್ಲರೆದುರು ನೇರವಾಗಿ ಹೇಳಿ ಹೋಗಿದ್ದ. ಮಹೇಂದ್ರ ಅವರು ಅವನ ಮಾತನ್ನು ಹೆಚ್ಚಿಗೆ ಭಾವಿಸಲಿಲ್ಲ. ಹೋಗಲೇ ಬಿಡು ಮಗು, ತಗೋ ಇನ್ನೊಂದು ಪೀಸ್ ಎನ್ನುತ್ತಾ ಅವಳ ಕೈಗೆ ಕೇಕಿನ ತುಂಡನ್ನು ಇಟ್ಟಿದ್ದರು. ತಿನ್ನುವ ಆಸೆ ಆದರೂ ಗೌತಮ್ ಹೇಳಿ ಹೋಗಿದ್ದ ಮಾತು ನೆನಪಾಗಿತ್ತು. ನಾರ್ಮಲ್ ಕೋಪದಲ್ಲೇ ಅಷ್ಟೊಂದು ಬೈತಾರೆ, ಇನ್ನು ಈಗ ಕೇಳಬೇಕೆ? ತಪ್ಪಿನ ಮೇಲೆ ತಪ್ಪು ಮಾಡ್ತಿದ್ದೇನೆ, ಎಲ್ಲವೂ ಒಟ್ಟಿಗೆ ಸೇರಿದ್ದರೆ ಯೋಚಿಸ್ತಾ ನಿಂತಳು. ಊಟದ ಸಮಯದಲ್ಲಿ ಗೌತಮ್ ಮಾತ್ರ ಮೌನವಾಗಿ ಉಳಿದಿದ್ದ. ಮಿಕ್ಕವರೆಲ್ಲ ಹರಟುತ್ತಾ ಊಟ ಮಾಡಿದರು.
ಚಂದನ ಮಾತ್ರ ತಗ್ಗಿದ ತಲೆಯನ್ನೆತ್ತು ಆಲೋಚನೆ ಕೂಡ ಮಾಡಲಿಲ್ಲ. ಅವಳಿಗೆ ತಿಳಿದಿತ್ತು ಕೆಂಡದ ನೋಟ ನನ್ನ ಕಡೆಗೆ ಇದೆ ಎಂದು. ಊಟದ ನಂತರ ಹೊರಗೆ ತಣ್ಣಗೆ ಗಾಳಿ ಬೀಸ್ತಿದೆ. ಬಾಲ್ಕನಿಯಲ್ಲಿ ಸ್ವಲ್ಪ ಸಮಯ ಕೂರೋಣ ಎನಿಸಿ ಎಲ್ಲರೂ ಹೊರಗೆ ಕುಳಿತಿದ್ದರು. ಇಂದ್ರಾಣಿ ಅವರು ಪ್ರಕೃತಿ ಸರಿಯಾಗಿ ಊಟ ಮಾಡಲಿಲ್ಲ. ಒಂದು ಲೋಟ ಹಾಲನ್ನು ಕಾಯಿಸಿ ಕೊಡ್ತೇನೆ ಎನ್ನುತ್ತಾ ಎದ್ದು ನಿಂತಾಗ ಅವರ ಆಗಲೇ ಮಂಡಿ ನೋವು ಎನ್ನುತ್ತಿದ್ದದು ನೆನಪಿಸಿಕೊಂಡು ಎದ್ದು ನಿಂತ ಚಂದನ, ಅಮ್ಮ ನಾನೇ ಕಾಯಿಸಿಕೊಂಡು ಬರ್ತೀನಿ ಬಿಡಿ ಎಂದವಳು. ಎದ್ದು ನಿಂತ ಚೆನ್ನೈನನ್ನು ನೋಡಿ, ನಿಮಗೂ ಸಾಕಾಗಿರುತ್ತೆ, ಕುಳಿತುಕೊಳ್ಳಿ, ನಾನೇ ತರ್ತೇನೆ ಎನ್ನುತ್ತಾ ಒಳಗೆ ನಡೆದಿದ್ದಳು. ಕುಳಿತಿದ್ದ ಕುರ್ಚಿಯ ಹ್ಯಾಂಡಲ್ ಮೇಲೆ ತಾಳ ಹಾಕುತ್ತಿದ್ದ ಗೌತಮ್, ಸಂಜೆಯಿಂದ ಒಂದು ಇಮೇಲ್ಗೆ ಕಾಯ್ತಾ ಇದ್ದೀನಿ, ಬಂದಿರ್ಬೋದು, ನೋಡಿ ಬರ್ತೀನಿ ಹೇಳಿ ಒಳಗೆ ನಡೆದಿದ್ದ. ತಲೆ ಕೆರೆದುಕೊಂಡು ಚಿನ್ನಯ್ಯ, ಈಗ ನಾನು ಹಿಂದೆ ಹೋಗ್ಲೋ ಬೇಡವೋ ಎಂದು ಯೋಚಿಸ್ತಾ ಕುಳಿತ. ಅವರ ದೇವರ ಸತ್ಯ ಅರ್ಧಂಬರ್ಧ ತಿಳಿದಿದ್ದವನು ಅವನೊಬ್ಬನೇ. ಹಾಲು ಕಾಯಿಸುವ ಪಾತ್ರೆ ಕೈಗೆತ್ತಿಕೊಂಡವಳು ಬಾಗಿಲ ಬಳಿ ಯಾರೋ ಬಂದದೆನ್ನಿಸಿ ತಿರುಗಿ ನೋಡಿದಳು. ಸಂಜೆ ಇದೇ ರೀತಿ ನಡೆದದ್ದು ನೆನಪಾಗಿ, ಅಷ್ಟು ಗೊತ್ತಾಗ್ಲಿಲ್ವೇ, ಯಾಕೆ ಒಬ್ಬಳೆ ಒಳಗೆ ಬರಬೇಕಾಗಿತ್ತು ಎಂದು ತನಗೆ ತಾನೇ ಹೇಳಿಕೊಂಡು ಪಾತ್ರೆಯನ್ನು ಅಲ್ಲೇ ಇಟ್ಟು ನೆಲ ನೋಡುತ್ತಾ ನಿಂತಳು. ಒಂದಷ್ಟು ಬೈತಾರೆ ತಾನೇ, ಬಿಡು, ಕೇಳಿ ಬಿಡೋಣ ಎಂದುಕೊಂಡು. ಅವಳು ನಿಂತ ರೀತಿ ಅವನಿಗೆ ದಿಮಾಕಿನಿಂದ ಎನಿಸಿತು. ಎರಡೆಜ್ಜೆ ಅವಳ ಕಡೆಗೆ ನಡೆದವ ನೇರ ವಿಷಯಕ್ಕೆ ಬಂದಿದ್ದ. ರೂಮಿನ ವಿಷಯದಲ್ಲಿ ನಿನ್ನನ್ನು ಮಾತಾಡು ಎಂದದು ಯಾರು? ಮಾತಾಡಲು ನಿಂಗೆ ಏನು ಹಕ್ಕಿದೆ? ನನ್ನ ತಂದೆಗೆ ಸಂಬಂಧಪಟ್ಟ ವಸ್ತುಗಳ ಮೇಲೆ ಆಕೆಯ ನೆರಳು ಬೀಳುವುದು ನನಗೆ ಇಷ್ಟ ಇರಲಿಲ್ಲ. ಅಂಥದ್ರಲ್ಲಿ ನೇರವಾಗಿ ನನ್ನ ತಂದೆಯ ರೂಮಿನಲ್ಲಿ ಇರಲಿ ಎಂದು ಹೇಳಿಬಿಟ್ಟೆ. ನಿಂಗೆ ಎಷ್ಟು ಧೈರ್ಯ? ನನಗೆ ಬಂದ ಕೋಪಕ್ಕೆ ನಿನ್ನ ಅವನ ಮುಂದಿನ ಮಾತುಗಳಿಗೆ ಧ್ವನಿ ಜೊತೆಯಾಗಲಿಲ್ಲ. ಅವನ ಧ್ವನಿಯಲ್ಲಿನ ಆವೇಶ ಹೆಚ್ಚುತ್ತಿದ್ದಂತೆ ಏನು ಮಾಡಬೇಕೋ ತಿಳಿಯದ ಚಂದನ ಹುರಿಯುತ್ತಿದ್ದ ಅವನ ಕಣ್ಣನ್ನು ನೋಡಲಾಗದೆ ಏನನ್ನು ಹೇಳದೆ ನೇರ ಅವನನ್ನು ತಬ್ಬಿ ಅವನ ಎದೆಯಾಸರೆ ಪಡೆದಿದ್ದಳು. ಗೌತಮ್ ಅವಳ ನಡೆಗೆ ಒಂದು ಕ್ಷಣ ಅಚ್ಚರಿಪಟ್ಟಿದ್ದ. ಕೈಗಳು ಅವಳನ್ನು ಬಲಸದೆ 1 ನಿಮಿಷ ಉಳಿಯಲು ಮಾತ್ರ ಸಮರ್ಥವಾಗಿದ್ದವು. ಮರುಕ್ಷಣವೇ ಹೆಚ್ಚು ಯೋಚಿಸದೆ ಸುಮ್ಮನೆ ಆವರಿಸಿಕೊಂಡಿದ್ದ. ತನ್ನ ಕೋಪಕ್ಕೆ ತನ್ನನ್ನೇ ಆಶ್ರಯಿಸಿದವಳ ಕಂಡು ಏನು ಹೇಳಬೇಕೋ ತಿಳಿಯದೆ ಕೋಪತಾಪ ಚೂರು ಇಳಿದಿತ್ತು. ನಾಲಾಯಕ್, ಏನಾಯಿತು? ಸಾಧ್ಯವಾದಷ್ಟು ಮೆಲ್ಲಗೆ ಕೇಳಿದ. ಏನೂ ಇಲ್ಲ ಎನ್ನುವಂತೆ ಮೆಲ್ಲಗೆ ತಲೆ ಆಡಿಸಿದಳು. ಹೆದರಿಕೆಯಿಂದ ಕಣ್ಮುಚ್ಚಿ ತನ್ನನ್ನೇ ಆಶ್ರಯಿಸಿದವಳ ರೀತಿ ನೋಡಿ ಹಣೆಗೆ ಮುತ್ತಿಟ್ಟಿದ್ದ, ಸಮಾಧಾನಪಡಿಸುವ ರೀತಿಯಂತೆ. ಆಗ ತಾನೇ ಬಂದು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದ ಚೆನ್ನಯ್ಯ ಈ ಬಾರಿ ಹೆಚ್ಚು ಗೊಂದಲಕ್ಕೆ ಒಳಗಾಗಬಾರ್ದು ಎಂದುಕೊಂಡು ಪದೇ ಪದೇ ನೋಡಿ ಖಚಿತಪಡಿಸಿಕೊಂಡು, ನಾನು ನೋಡ್ತಿರೋದು ನಿಜ, ಈಗಲೇ ಯಾರನ್ನಾದರೂ ಕರೆದುಕೊಂಡು ಬಂದು ತೋರಿಸಬೇಕು, ಇದು ನನ್ನ ಭ್ರಮೆ ಅಲ್ಲ ಎಂದು ನನಗೆ ಅರ್ಥ ಆಗಬೇಕು ಅಂದುಕೊಂಡು ಒಂದೇ ಉಸಿರಿಗೆ ಹೊರಗೆ ಓಡಿ ಬಂದವರು ಕುಳಿತಿದ್ದವರ ಕಡೆ ನೋಡಿ, ಮೇಡಮ್ಗೆ ತಾತನಿಗೆ ಹೇಳುವುದು ಬೇಡ, ವಯಸ್ಸಾಗಿದೆ, ಇವರಿಬ್ಬರನ್ನು ಹೀಗೆ ನೋಡಿ ಎದೆ ಹಿಡಿದುಕೊಂಡು ಬಿಟ್ಟರೆ ಕಷ್ಟ. ಪಾವನಿಗೆ, ಅವಳಿಗೂ ಈ ಸ್ಥಿತಿಯಲ್ಲಿ ತೋರಿಸಬಾರ್ದು, ಆದರೂ ಹುಡುಗಿ ಇದೆಲ್ಲ ಸಾಮಾನ್ಯ ಎಂದುಕೊಳ್ತಾಳೆ ಎಂದುಕೊಂಡು ಪಾವನಿ ಸ್ವಲ್ಪ ಬಾರಮ್ಮ ಇಲ್ಲಿ ಎಂದಿದ್ರು. ಗೌತಮ್, ಯಾಕೆ, ಏನಾಯಿತು? ಧ್ವನಿಯಲ್ಲಿ ಗಡಸುತನವಿದ್ದರೂ ಮೃದುವಾಗಿ ಕೇಳಿದ. ಚಂದನ ಅದಕ್ಕೂ ಏನೂ ಇಲ್ಲ ಎನ್ನುವಂತೆ ತಲೆ ಆಡಿಸಿದಾಗ, ಎಲ್ಲರ ಬಳಿ ಚೆನ್ನಾಗಿ ಮಾತನಾಡ್ತೀಯ, ಹೀಗೇನೇ ಆಗಿದೆ, ಮಾತಾಡು, ನನಗೆ 3 ಕತ್ತಿಗೆ ಆಗುವಷ್ಟು ವಯಸ್ಸಾಗಿಲ್ಲ ಮೆಲ್ಲಗೆ ಹೇಳಿದಳು. ಇದೆಲ್ಲ ಚೆನ್ನಾಗಿ ನೆನಪಿರುತ್ತೆ, ಸರಿ ಬಿಡು, 1 ಕತ್ತೆಯ ವಯಸ್ಸೆಂದೇ ಇಟ್ಟುಕೋ. ಸನಿಹ ಸಂಯಮವ ಜಾರಿಸುತ್ತಿತ್ತು. ಮನಸ್ಸು ಬುದ್ಧಿಯ ನಿಯಂತ್ರಣದಿಂದ ಹೊರಗೆ ಬಂದಿತ್ತು. ಮಾತಿನಲ್ಲಿ ತನ್ನ ಭಾವನೆ ಹೇಳಿಕೊಳ್ಳಲು ಆಗದವನು ಕೃತಿಯಲ್ಲಿ ತೋರಿಸಿದ್ದ. ತುಂಬು ಕೆನ್ನೆಗೆ ಪದೇ ಪದೇ ಮುತ್ತಿಟ್ಟಿದ್ದ. ಹೆಬ್ಬೆರಳು ತುಟಿಯಂಚನ್ನು ಸವರಿ ಮುಂದುವರಿಯಲು ನೋಡಿದಾಗ ಕೊಸರಾಡಿದ್ದಳು. ಹೋಗಬೇಕು, ನಾಲಾಯಕ್, ಇಲ್ಲೇ ಇರು ಮಂಪರ್ನಲ್ಲಿ ಕೇಳಿಕೊಂಡಿದ್ದ. ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ನನ್ನ ಹುಡುಕ್ತಾ ಬರ್ತಾರೆ, ಎಲ್ಲರೂ ಮಾತನಾಡ್ತಿದ್ದಾರೆ, ಯಾರೂ ಬರೋದಿಲ್ಲ, ಬಂದರೆ ನೋಡಿ ಹೋಗ್ತಾರೆ, ನನಗೆ ಭಯ ಆಗ್ತದೆ. ಯಾಕೆ, ಈಗ ನಾನೇನು ಬೈತಾ ಇಲ್ವಲ್ಲ? ಚೂರು ಹಿಂದೆ ಸರಿದು ಕೇಳಿದ್ದ. ಅದಕ್ಕೆ ಭಯ ಆಗ್ತಾ ಇರೋದು, ಕಣ್ಣು ಮುಚ್ಚಿಯೇ ಹೇಳಿದ್ದಳು. ಅಂದರೆ ಬೇಗ ಬೈದು ಮುಗಿಸಿದ್ರೆ ಹೊರಗೆ ಹೋಗ್ತೀನಿ, ಅಲ್ಲಿ ಯಾರಾದರೂ ಕಾಯ್ತಾ ಇದ್ದಾರಾ ನಿನ್ನ? ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು. ಮತ್ತೆ ಯಾಕೆ ಆತುರ? ನನಗೆ ತುಂಬ ಭಯ ಆಗಿತ್ತು. ನಾನು ನಿಮ್ಮ ತಾಯಿನ ನಿಮ್ಮ ತಂದೆಯ ರೂಮ್ನಲ್ಲಿರಲು ಹೇಳಿದ್ದಕ್ಕೆ ಎಲ್ಲಿ ನಿಮಗೆ ಕೋಪ ಬಂದಿದೆಯೋ ಎಂದುಕೊಂಡು ಬಿಟ್ಟಿದ್ದೆ ಎಂದಿದ್ದಳು. ಮರೆತಂತೆ ನೆರಳಿಗೆ ಸರಿದಿದ್ದ ವಿಷಯ ನೆನಪಾಗಿತ್ತು. ಸಂಜೆ ಪ್ರಸಾದ್ ಅವರ ರೂಮಿಗೆ ಶಿಫ್ಟ್ ಆಗಿದ್ದ ಇಂದ್ರಾಣಿ ಅವರು ಪ್ರಸಾದ್ ವರ್ಮಾ ಅವರ ಫೋಟೋ ಮುಂದೆ ನಿಂತು ಅಳುತ್ತಿದ್ದ ದೃಶ್ಯ ಕಣ್ಮುಂದೆ ಮೂಡಿತು.
ಗೌತಮ್ ರೂಮ್ ಅದೇ ರೂಮಿನ ಪಕ್ಕವೇ ಆಗಿದ್ದರಿಂದ ನಡೆದು ಹೋಗುವಾಗ ನೋಡಿದ್ದ. ಬೇಸರ ಆದಾಗಲೆಲ್ಲ ಹೋಗಿ ತಂದೆಯ ರೂಮಿನಲ್ಲಿ ಉಳಿಯುತ್ತಿದ್ದದ್ದು ನೆನಪಾಗಿತ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆಕೆ ಆ ರೂಮಿನಲ್ಲಿ ಉಳಿದದ್ದು ಈಗಲೂ ಅವನ ಮನ ಒಪ್ಪಿಕೊಂಡಿರಲಿಲ್ಲ. ಎಲ್ಲವೂ ಇವಳಿಂದಲೇ ಎನಿಸಿದಾಗ ಅವಳನ್ನು ತನ್ನಿಂದ ಸರಿಸಿದ್ದ. ನಿಂಗೆ ಯಾಕೆ ಬೇಕು ಬೇರೆಯವರ ವಿಷಯ? ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಳ್ಬೇಕು ತಾನೆ. ನಿಂಗೆ ಇರುವ ಬುದ್ಧಿವಂತಿಕೆ ನಿಂಗೆ ಸಾಲುವುದಿಲ್ಲ. ಇನ್ನು ಇಲ್ಲಿ ದೊಡ್ಡವರ ಮುಂದೆ ಪ್ರದರ್ಶಿಸುವ ಅಗತ್ಯ ಇರಲಿಲ್ಲ. ಇನ್ನೊಮ್ಮೆ ಆಕೆ ವಿಷಯದಲ್ಲಿ ನಡುವೆ ಬಾಯಿ ಹಾಕಿದರೆ ಚೆನ್ನಾಗಿರೋಲ್ಲ. ಆಕೆಯಿಂದ ದೂರ ಇರು ಎಂದು ಪದೇ ಪದೇ ಹೇಳ್ತಿದ್ದೇನೆ ಎಂದು ಕೈ ತೋರಿಸಿ ಹೇಳುತ್ತಿದ್ದಂತೆ ಅಲ್ಲಿಗೆ ಚೆನ್ನಯ್ಯ ಪಾವನಿ ಬಂದಿದ್ದರು. ಮುಖ ಸಪ್ಪಗೆ ಮಾಡಿಕೊಂಡು ನಿಂತಿದ್ದ ಚಂದ್ರನ ನೋಡಿ ಪಾವನಿಗೆ ಅಯ್ಯೋ ಎನಿಸಿತು. ಧೈರ್ಯ ಮಾಡಿ, ಅಣ್ಣ ಏನಿದು? ಇದಕ್ಕೆ ನೀನು ಮೇಲ್ ಚೆಕ್ ಮಾಡ್ತೀನಂತ ಒಳಗೆ ಬಂದಿದ್ದು. ಚೆನ್ನಾಗಿ ಚೆಕ್ ಮಾಡ್ತಾ ಇದೆಯಾ? ಪಾಪ ಬಾಯಿ ತಪ್ಪಿ ಹೇಳಿಬಿಟ್ಲು. ಅದಕ್ಕೆ ಇಷ್ಟೊಂದು ಬೈಯೋದಾ? ಅದು ನನ್ನ ವಿಷಯಕ್ಕೆ ಅವಳು ಹೇಳಿರುವುದರಿಂದ ನೀನು ಅವಳಿಗೆ ಬೈಯೋದು ನೋಡಿದರೆ ನನಗೂ ಬೇಜಾರಾಗ್ತದೆ ಎಂದು ಕೊಂಚ ಮುಖ ಊದಿಸಿಕೊಂಡು ನಿಂತಾಗ ಚೆನ್ನಯ್ಯ ಅವಳು ಹೇಳಿದ್ದ ನೋಡಿ ಹಾಗೆ ತಾನು ನೋಡಿದ ದೃಶ್ಯ ನೆನಪಾಗಿ ತಲೆ ಮೇಲೆ ಕೈ ಹೊತ್ತುಕೊಂಡು, ಆದರೆ ಈ ಬಾರಿ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದ. ಗೌತಮ್ ಮನಸ್ಸಿನಲ್ಲಿ ಬೇರೆ ಏನೋ ಇದೆ ಎಂದು. ಗೌತಮ್, ನೀನು ಅವಳನ್ನು ವಹಿಸ್ಕೊಂಡು ಮಾತಾಡಬೇಡ. ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತಿದ್ದೆ. ಇವಳು ಯಾಕೆ ಮಧ್ಯೆ ಮಾತನಾಡಬೇಕಾಗಿತ್ತು? ಇನ್ನು ಈ ವಿಷಯಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಳ್ಬೇಡ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಹೇಳಿ ತನ್ನ ರೂಮಿನ ಕಡೆ ನಡೆದಿದ್ದ. ಪಾವನ ಚಿನ್ನಯ್ಯನ ಕಡೆ ತಿರುಗಿ, ನೀವು ನನ್ನನ್ನು ಕರೆದುಕೊಂಡು ಬರದೇ ಇದ್ದಿದ್ರೆ ಇನ್ನೂ ಇವಳ ಮೇಲೆ ರೇಗಾಡ್ತಿದ್ದ ಅಣ್ಣ ಎಂದಿದ್ದಳು. ಚೆನ್ನಯ್ಯ ತಾನು ತೋರಿಸಲು ಕರೆದುಕೊಂಡು ಬಂದ ದೃಶ್ಯವೇ ಬೇರೆ, ನೀನು ನೋಡಿದ್ದೇ ಬೇರೆ. ಒಂದಕ್ಕೊಂದು ಸಂಬಂಧವೇ ಇಲ್ಲ. ಎಲ್ಲ ನನ್ನ ಕರ್ಮ. ಅವರಿಬ್ಬರು ಸೇರಿ ನನ್ನ ತಲೆ ಕೆಡಿಸದೇ ಇದ್ದರೆ ಸಾಕು ಎಂದುಕೊಂಡು ಪೆಚ್ಚುನಗೆ ಬೀರಿದ್ದರು. ಚಂದನಗೆ ಉಸಿರು ಬಿಗಿ ಹಿಡಿದದ್ದು ಬಿಟ್ಟಂತಹ ಅನುಭವ. ಸದ್ಯ ಅವರ ಕೋಪ ತಾಪ ಮುಗೀತಲ್ಲ ಎಂದುಕೊಂಡಳು. ಪಾವನಿ, ನಾನು ಮನಸ್ಸಿನಲ್ಲಿ ಬೇರೆಯೇ ಯೋಚಿಸಿದ್ದೆ. ನೋಡಿದರೆ ಗೌತಮಣ್ಣನಿಗೆ ಈ ಹುಡುಗಿಯನ್ನು ಕಂಡ್ರೆ ಒಂದು ಚೂರು ಆಗೋದಿಲ್ಲ. ಅವಳ ನೆರಳು ಕಂಡ್ರೂ ಸಿಡಿದು ಬೀಳ್ತಾನೆ. ಅದು ಸರಿನೇ, ಇವರಿಬ್ಬರಿಗೆ ಯಾವ ಕಡೆಯಿಂದಲೂ ಜೋಡಿ ಅನಿಸುವುದಿಲ್ಲ. ಇಬ್ಬರು ವಿರೋಧ ದಿಕ್ಕಿನಂತೆ ಇದ್ದಾರೆ. ಅಣ್ಣ ಸುಡುವ ಬೆಂಕಿಯಂತೆ, ಆದರೆ ಇವಳು ತನ್ನಗೆ ಮಂಜಿನಂತೆ. ಎಲ್ಲಿಂದ ಎಲ್ಲಿಗೆ ಹೋಲಿಕೆ? ನಾನು ನನ್ನ ಆಸೆಯನ್ನು ಬಿಟ್ಟು ಬಿಡಬೇಕು ಎಂದುಕೊಂಡು ಅವಳತ್ತ ನೋಡುತ್ತಾ, ಅಣ್ಣನ ಸ್ವಭಾವ ನಿಂಗೆ ಗೊತ್ತು ತಾನೆ, ಬೇಸರ ಮಾಡಿಕೊಳ್ಬೇಡ ಎಂದಿದ್ದಳು. ಚೆನ್ನಯ್ಯ, ಯಾವ ಥರ ಬೇಸರ? ಇಷ್ಟೊತ್ತು ಚೆನ್ನಾಗಿ ಮುದ್ದು ಮಾಡ್ತಿದ್ದ. ಅದೇನು ಅವನ ಟೈಮ್ ಚೆನ್ನಾಗಿದೆಯೋ ನನ್ನ ಟೈಮ್ ಕೆಟ್ಟದಾಗಿದೆಯೋ? ನೀನು ಬಂದಾಗಲ್ಲ ದೃಶ್ಯ ಬದಲಾಗಿತ್ತು. ಹೇಳಿಕೊಂಡು ನಾಳೆಯ ತಿಂಡಿಗೆ ಏನು ಮಾಡುವುದು ಎನಿಸಿ ಫ್ರಿಡ್ಜ್ ಕಡೆ ನಡೆದಿದ್ದ, ತನ್ನ ಕೆಲಸದ ಕಡೆ ಗಮನ ಕೊಡಲು. ಮರುದಿನವೇ ಪಾವನಿ ವಾಸ್ತವ್ಯ ದೀಪಂಜಲಿಗೆ ಬದಲಾಗಿತ್ತು. ಅಂದು ವ್ಯಾಲೆಂಟೈನ್ಸ್ ಡೇ. ಅಂದು ಬೆಳಗಿನ ತಿಂಡಿ ಸಮಯದಲ್ಲಿ ರಮೇಶ್ ಪಾವನಿಗೆ ತಾನು ತಂದಿದ್ದ ಸೀರೆ ಗಿಫ್ಟ್ ಮಾಡಿ ಒಂದು ಪುಟ್ಟ ಹೂವಿನ ಬೊಕ್ಕೆ ಕೊಟ್ಟು ವಿಶ್ ಮಾಡಿದ. ಅದೇ ಸಮಯದಲ್ಲಿ ಮೊದಲ ಬಾರಿ ತನ್ನ ಪ್ರೀತಿಯ ಹೇಳಿಕೊಂಡ ಗಳಿಗೆಯ ಬಗ್ಗೆ ಮಾತಾಡಿದ್ದ. ಚಂದನ ಡೈನಿಂಗ್ ಟೇಬಲ್ ಬಳಿ ಗಲ್ಲಕ್ಕೆ ಕೈ ಹಚ್ಚಿ ಕುಳಿತಿದ್ದವಳು ತನ್ಮಯತೆಯಿಂದ ಅವರಿಬ್ಬರನ್ನು ನೋಡುತ್ತಾ ಸಂಭ್ರಮ ಪಟ್ಟಿದ್ದಳು. ಗೌತಮ್ ನೋಟ ಪೂರ್ತಿ ಅವಳ ಕಡೆಗೆ. ಇವಳಿಗೆ ಸಂತೋಷವಾಗಿರಲು ಸಣ್ಣ ಪುಟ್ಟ ಕಾರಣಗಳು ಸಿಕ್ಕರೂ ಸಾಕು ಎಂದುಕೊಂಡೇ ಎದ್ದು ನಡೆದಿದ್ದ. ರಾತ್ರಿಗೆ ತಾನು ಹೋಗಬೇಕಾಗಿದ್ದ ಪಾರ್ಟಿಯ ನೆನಪಾಗಿತ್ತು. ಹೋಗುವ ಮನಸ್ಸಿಲ್ಲ, ಆದರೆ ವ್ಯವಹಾರದ ಸಲುವಾಗಿ ಅವರ ಆಮಂತ್ರಣವನ್ನು ನಿರಾಕರಿಸುವಂತಿಲ್ಲ. ಹೋಗಿ 5 ನಿಮಿಷ ಇದ್ದು ಬಂದು ಬಿಡಬೇಕು ಎಂದುಕೊಂಡಿದ್ದ. ಪ್ರಕೃತಿಯನ್ನು ಮುಂದೆ ಕೂರಿಸಿಕೊಂಡು ತಲೆಗೆ ಎಣ್ಣೆ ಹಚ್ಚುತ್ತಿದ್ದ ಇಂದ್ರಾಣಿಯವರು ಬಂದ ಚಂದ್ರನನ್ನು ನೋಡಿ, ಇನ್ನೂ ಸ್ನಾನ ಆಗಿಲ್ಲ, ಬಾ ಸ್ವಲ್ಪ ಎಣ್ಣೆ ಹಚ್ಚಿ ಕೊಡ್ತೇನೆ, ಸಂಜೆ ಸ್ನಾನ ಮಾಡುವೆಯಂತೆ ಎಂದಿದ್ದರು. ಚಂದನ ಗೌತಮ್ ಇಲ್ಲದ ಕಾರಣ ಹೆಚ್ಚು ಹೇಳಿಸಿಕೊಳ್ಳದೆ ಎದುರು ಬಂದು ಕುಳಿತಿದ್ದಳು. ಅವನೆದುರು ಇರುವಾಗ ಆದಷ್ಟು ಅವರ ಬಳಿ ಹೋಗದೇ ಇರಬೇಕು ಎಂದು ನಿರ್ಧರಿಸಿಕೊಂಡಿದ್ದಳು. ಇಂಥ ವಾತಾವರಣ ಇಂದ್ರಾಣಿಯವರಿಗೆ ಅತಿ ಹೆಚ್ಚು ಆಪ್ಯಾಯ ಎನಿಸಿತು. ತನ್ನ ಅಪಾರ್ಟ್ಮೆಂಟ್ನಲ್ಲಿ ಒಂಟಿಯಾಗಿ ಉಳಿದಿದ್ದ ದಿನಗಳು ನೆನಪಾಗಿತ್ತು. ಕೆಲ ವರ್ಷ ತಂದೆ ತಾಯಿಯ ಜೊತೆ ತವರಿನಲ್ಲಿ ಇದ್ದವರು. ಅಣ್ಣ ತನ್ನ ಮಗಳ ಮದುವೆ ಮಾಡುವ ಸಂದರ್ಭದಲ್ಲಿ ಇವರ ವಿಷಯವಾಗಿ ಒಂದೆರಡು ಸಂಬಂಧಗಳು ಕೈತಪ್ಪಿ ಹೋಗಿ ಕಹಿ ಮಾತುಗಳು ಕೇಳಿ ಬಂದಾಗ ಆ ಮನೆಯನ್ನು ಬಿಟ್ಟು ತಮ್ಮದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ಕೊಂಡುಕೊಂಡು ಅಲ್ಲಿ ಬಂದಿದ್ದರು. ತಂದೆ ತಾಯಿ ತಿರುಗಿ ಬರುವಂತೆ ಕರೆದಿದ್ದರೂ ಅಣ್ಣ ಅತ್ತಿಗೆಯಿಂದ ಯಾವುದೇ ಕರೆ ಬಂದಿರಲಿಲ್ಲ. ಒಂಟಿ ಜೀವನ ಅಭ್ಯಾಸವಾಗತೊಡಗಿತು. ಗೌತಮ್ ಬೆಳವಣಿಗೆಯ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕುತ್ತಿದ್ದರು. ಆದರೆ ಎದುರು ಬಂದು ನಿಲ್ಲುವ ಧೈರ್ಯ ಸಾಲುತ್ತಿರಲಿಲ್ಲ. ಕೊನೆಗೆ ಗಟ್ಟಿ ನಿರ್ಧಾರ ಮಾಡಿಯೇ ಬಂದದ್ದು. ಮನಸ್ತಾಪಗಳಿದ್ದರು, ಅಸಹನೆ ಇದ್ದರು, ಒಂದು ರೀತಿ
ನೆಮ್ಮದಿಯ ಸಂತೃಪ್ತ ಜೀವನ ನನ್ನದು ಎನಿಸಿತು. ಎಣ್ಣೆ ಹಚ್ಚಿ ಮುಗಿದಿತ್ತು. ನಿನ್ನ ಕೂದಲು ತುಂಬ ಚೆನ್ನಾಗಿದೆ, ಕತ್ತರಿಸಿ ತುಂಡು ಮಾಡಿಕೊಳ್ಬೇಡ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಬಿಡು. ಬಿಸಿಲು ಇದ್ದ ಹಾಗೆ ತಲೆ ಒಣಗಿಸಿಕೊಂಡು ಬಿಡ್ಬೋದು ಎಂದಿದ್ದರು. ಸರಿ ಆಂಟಿ ಎಂದವಳು ಬಂದ ಮೊಬೈಲ್ ಕರೆ ಸ್ವೀಕರಿಸಿದಳು. ಕರೆ ಮಾಡಿದ್ದು ತನ್ನ ದೊಡ್ಡಮ್ಮನ 2ನೇ ಮಗಳು ಆದ್ರಿ. ಸಂಜೆ ವ್ಯಾಲೆಂಟೈನ್ಸ್ ಡೇ ಪಾರ್ಟಿ ಇದೆ, ನೀನು ನನ್ನ ಜೊತೆ ಬರಲೇಬೇಕು. ರೆಡಿಯಾಗಿರು, ಬಂದು ಕರೆದುಕೊಂಡು ಹೋಗ್ತೇನೆ. ಒಂದೇ ಸಮನೆ ಹೇಳಿ ಮುಗಿಸಿದಾಗ ಚಂದನ, ಇಲ್ಲಕ್ಕ ನಾನು ಬರೋಲ್ಲ, ನನಗೆ ಪಾರ್ಟಿ ಅಷ್ಟೊಂದು ಆಗಿ ಬರೋದಿಲ್ಲ, ನಾನು ಮನೆಯಲ್ಲಿ ಆರಾಮವಾಗಿ ಇರ್ತೇನೆ ಎಂದಿದ್ದಳು. ಮೊದಲೊಮ್ಮೆ ಅವಳ ಜೊತೆ ಹೋಗಿ ಆದ ಅನುಭವ ನೆನಪಾಗಿ ಅವಳು ಕೂಡ ಹಿಂದೆ ಬೀಳದೆ, ನೋಡಿ ಚಂದನ, ನಿನ್ನ ಜೊತೆಗೆ ಕರೆದುಕೊಂಡು ಹೋದರೆ ಮಾತ್ರ ಮಮ್ಮಿ ಪಾರ್ಟಿಗೆ ಹೋಗಲು ಹೇಳಿದ್ದಾರೆ. ನೀನಿದ್ರೆ ಬೇಗ ತಿರುಗಿ ಬಂದು ಬಿಡ್ಬೋದು ಎನ್ನುವ ಅಭಿಪ್ರಾಯ ಅವರದ್ದು. 7 ಗಂಟೆಗೆಲ್ಲ ರೆಡಿ ಇರು, ಬಂದು ಕರೆದುಕೊಂಡು ಹೋಗ್ತೇನೆ ಎಂದವಳು ಇವಳು ಯಾವ ಮಾತಿಗೂ ಕಾಯದೆ ಫೋನ್ ಕಾಲ್ ಕಟ್ ಮಾಡಿದಳು. ಚಂದನ ಯೋಚಿಸ್ತಾ ಅಲ್ಲೇ ಇದ್ದ ಇಂದ್ರಾಣಿ ಅವರಿಗೆ ವಿಷಯ ತಿಳಿಸಿದಾಗ ಅವರು, ಹೋಗಿ ಬಾ, ಈಗಿನ ಕಾಲದ ಹುಡುಗಿ, ನಿನಗೂ ಒಂದು ಬದಲಾವಣೆ ಇರುತ್ತದೆ. ತೀರಾ ಇಷ್ಟೊಂದು ಮನೆಯ ಒಳಗಡೆ ಉಳಿದರೂ ಕಷ್ಟ. ಅವಳ ಸ್ವಭಾವದ ಪರಿಚಯ ಇದ್ದಿದ್ದರಿಂದ ಹಾಗೆ ಹೇಳಿದರು. ಕರೆ ಮಾಡಿದ ಅವಳ ದೊಡ್ಡಮ್ಮ ಕೂಡ ಅದನ್ನೇ ಹೇಳಿ, 10ಕ್ಕೆಲ್ಲ ಬಲವಂತ ಮಾಡಿ ಅವಳನ್ನು ಮನೆಗೆ ಕರೆದುಕೊಂಡು ಬಂದು ಬಿಡು ಎಂದಿದ್ದರು. ಕಳೆದ ವರ್ಷ ಮಗಳು ಮಾಡಿದ ಅವಂತರ ನೆನಪಾಗಿ ಕೊನೆಗೆ ಚಂದನ ಪಾರ್ಟಿಗೆ ಹೋಗುವುದು ಖಾತ್ರಿಯಾಗಿತ್ತು. ಡೀಸೆಂಟ್ ಆಗಿದ್ದ ಟಾಪ್, ಲೆಗ್ಗಿನ್ಸ್ ಜೊತೆಗೆ ಶಾಲ್ ಒಂದನ್ನು ತೆಗೆದಿಟ್ಟು ಸ್ನಾನಕ್ಕೆ ನಡೆದಿದ್ದಳು. ಆದ್ರೆ ರೆಡಿಯಾಗಿದ್ದ ಚಂದನನ್ನು ನೋಡ್ತಲೇ ಒಂದು ಕ್ಷಣ ಕಣ್ಣು ಹೊರಳಿಸಿ, ಬೇಗ ಹೋಗೋಣ, ನನ್ನ ಫ್ರೆಂಡ್ಸ್ ಕಾಯ್ತಿದ್ದಾರೆ ಎನ್ನುತ್ತಾ ಅಲ್ಲಿದ್ದವರಿಗೆಲ್ಲ ಬಾಯ್ ಎಂದವಳು ಚಂದನ ಕೈ ಹಿಡಿದೇ ಹೊರ ನಡೆದಿದ್ದಳು. ಚಂದನ ಕುಳಿತಿದ್ದ ಎಲ್ಲರ ಕೈ ಬೀಸಿ ಅವಳ ಸಮಕ್ಕೆ ಹೆಜ್ಜೆ ಹಾಕಿದಳು. ಮನೆಗೆ ಬಂದ ಗೌತಮ್ ತನ್ನತ್ತ ಓಡಿ ಬಂದ ಪ್ರಕೃತಿಯ ಕೆನ್ನೆ ಸವರಿ ಎತ್ತಿಕೊಂಡು ಬಂದು ಮಹೇಂದ್ರ ಅವರ ಪಕ್ಕ ಕುಳಿತವನು ಮನೆಯ ಒಳಗೆಲ್ಲ ಒಮ್ಮೆ ಕಣ್ಣಾಡಿಸಿದ. ಬಯಸಿದ ಚಿತ್ರ ಕಾಣಸಿಗಲಿಲ್ಲ. ಅಸಮಾಧಾನದಿಂದಲೇ 1-2 ಬಾರಿ ಇಂದ್ರಾಣಿ ಅವರ ರೂಮಿನ ಕಡೆ ನೋಡಿದ್ದ. ಏನಾದರೂ ಮಾತಾಡಲೇಬೇಕೆನಿಸಿ, ಏನು ಎಲ್ಲ ಒಟ್ಟಿಗೆ ಸೇರಿದ್ದೀರಾ ಎಂದಿದ್ದ. ಮಹೇಂದ್ರ ಅವರು ಹಾಗೆ ಸುಮ್ಮನೆ ಮಾತನಾಡುತ್ತಾ ಕುಳಿತದ್ದು ಎಂದಿದ್ದರು. ಮಾತುಗಳು ಮುಂದುವರೆದರೂ ಯಾರ ಬಾಯಲ್ಲೂ ಚಂದನ ಎನ್ನುವ ಹೆಸರು ಕೇಳಲಿಲ್ಲ. ಎದ್ದು ರೂಮಿಗೆ ಹೋದವನು ಮನಸ್ಸಿಲ್ಲದ ಮನಸ್ಸಿನಿಂದ ಪಾರ್ಟಿಗೆ ಹೋಗಲು ತಯಾರಾಗಿ ಹೊರಗೆ ಬಂದಿದ್ದ. ವಿಚಾರಿಸಿದ ಮಹೇಂದ್ರ ಅವರಿಗೆ ಸತ್ಯಜಿತ್ ಕೊಡುತ್ತಿರುವ ಪಾರ್ಟಿಯ ಬಗ್ಗೆ ಹೇಳಿ ಹೊರಡಲು ನೋಡಿದವನು ಮನಸ್ಸು ತಡೆಯದೆ ಅಡುಗೆ ಮನೆಯ ಬಾಗಿಲಿಗೆ ಬಂದವನು 1 ಲೋಟ ನೀರು ಕೊಡು ಎಂದಿದ್ದ. ಚೆನ್ನಯ್ಯ ಕೊಟ್ಟ ಲೋಟ ಕೈಯಲ್ಲಿ ಹಿಡಿದೆ, ಏನು ಒಬ್ಬನೇ ಕೆಲಸ ಮಾಡ್ತಿದ್ಯಾ ಎಂದಿದ್ದ. ಚೆನ್ನಯ್ಯ, ನೀವು ನನ್ನನ್ನೊಬ್ಬನೇ ತಾನೇ ಕೆಲಸಕ್ಕೆ ಇಟ್ಟುಕೊಂಡಿರೋದು, ಇನ್ನೊಬ್ಬರನ್ನು ಇಟ್ಟುಕೊಂಡಿಲ್ವಲ್ಲ ಎಂದು ಯಾವುದೋ ಧ್ಯಾನದಲ್ಲಿ ಹೇಳಿದ್ದರು. ಗೌತಮ್, ನಾನು ಹೇಳಿದ್ದು ನಾಲಾಯಕ್ ಹುಡುಗಿ ಬಗ್ಗೆ, ನಿಂಗೆ ಸಹಾಯ ಮಾಡ್ತಾ ಹಿಂದೆ ಮುಂದೆ ತಿರುಗುತ್ತಿದ್ದಳಲ್ಲ, ಹಾಗಾಗಿ ಕೇಳಿದೆ ಎಂದಿದ್ದ. ಅದಕ್ಕೆ ಏನು ಉತ್ತರಿಸದೆ ಕೆಲಸ ಮಾಡ್ತಿದ್ದ ಚೆನ್ನಯ್ಯನನ್ನು ನೋಡಿ ಕೋಪದಿಂದಲೇ, ಯಾಕೆ ಒಬ್ಬನೇ ಕೆಲಸ ಮಾಡ್ತಾ ಇದ್ಯಾ ಕೇಳಿದ್ದ ತಿಳಿದುಕೊಳ್ಳಲೇಬೇಕೆನಿಸಿ. ಚೆನ್ನಯ್ಯ, ನನಗೆಲ್ಲ ಗೊತ್ತು ಎಂದು ಹೇಳಿ ಮಿಕ್ಸಿ ಕೈಗೆತ್ತಿಕೊಂಡಿದ್ದ. ಏನು ಗೊತ್ತಾಗಿರೋದು? ಹೇಳಿದ್ನಲ್ಲ, ನನಗೆಲ್ಲ ಗೊತ್ತು. ಸರಿ, ಗೊತ್ತಾಗಿದ್ರೆ ಒಳ್ಳೆಯದೇ. ಎಲ್ಲಿ ನಾಲಾಯಕ್ ಕಾಣಿಸ್ತಾ ಇಲ್ಲ ಕೇಳಿದ್ದ. ಚೆನ್ನಯ್ಯ ನಡೆದ ವಿಷಯ ತಿಳಿಸಿದಾಗ ಯಾವಾಗಲೂ ಫ್ರೆಂಡ್ಸ್ ಪಾರ್ಟಿ ಎಂದು ಓಡಾಡುವ ಆದ್ರಿ ನೆನಪಾಗಿದ್ದಳು. ಅರಿವಿಲ್ಲದೆ ಮುಖದಲ್ಲಿ ಕೋಪ ತಂತಾನೆ ಹರಡಿತು. ಮುಷ್ಟಿ ಬಿಗಿ ಮಾಡಿದವನು, ನಾಲಾಯಕ್, ಯಾರ ಜೊತೆ ಹೋಗಬೇಕು ಯಾರ ಜೊತೆ ಹೋಗಬಾರ್ದು ಅನ್ನುವ ಕಾಮನ್ ಸೆನ್ಸ್ ಕೂಡ ಇಲ್ಲ. ಬೈದುಕೊಂಡೇ ಯಾರಿಗೂ ಹೇಳದೆ ಬಿರುಸಾಗಿ ಹೊರಗೆ ನಡೆದಿದ್ದ. ಚಂದನ ಪಾರ್ಟಿಯಲ್ಲಿ ಎಲ್ಲರ ಕೇಂದ್ರ ಬಿಂದು ಆಗಿದ್ದಳು. ಹುಡುಗರ ಜೊತೆ ಹುಡುಗಿಯರ ಕಣ್ಣೋಟವಾಗಾಗ ಅವಳ ಕಡೆಗೆ ತಿರುಗುತ್ತಿದ್ದದ್ದು ವಿಶೇಷವಾಗಿತ್ತು. ಮೊದಲಿಗೆ ಸಾಮಾನ್ಯವಾಗಿ ಶುರುವಾದ ಪಾರ್ಟಿ ಸಮಯ ಕಳೆಯುತ್ತಲೇ ರಂಗೇರಿತ್ತು. ಚಂದನಗೆ ಇರಿಸು ಮುರುಸು ಎನಿಸುತ್ತಲೇ ಅವರೆಲ್ಲರಿಂದ ದೂರಾಗಿ ಒಂದು ಟೇಬಲ್ ಮುಂದೆ ಬಂದು ಕುಳಿತಿದ್ದಳು. ಹುಡುಗ ಹುಡುಗಿಯರೆಲ್ಲ ಭೇದ ಭಾವ ಮರೆತು ಡ್ಯಾನ್ಸ್ ಮಾಡುತ್ತಿದ್ದದನ್ನು ನೋಡಿ, ನನ್ನ ಕೈಯಲ್ಲಿ ಯಾಕೆ ಹೀಗೆಲ್ಲ ಇರಲಾಗುವುದಿಲ್ಲ, ಅದಕ್ಕೆ ಅನಿಸುತ್ತೆ ಅಮ್ಮ ಯಾವಾಗಲೂ ಬದಲಾಗು ಎಂದು ಹೇಳೋದು ಯೋಚಿಸ್ತಾ ಕುಳಿತಳು. ತುಂಬ ಸಮಯದಿಂದ ಅವಳನ್ನೇ ಗಮನಿಸ್ತಿದ್ದ ಆದ್ರಿ ಗೆಳೆಯ ಚಂದನನ ಬಳಿ ಬಂದು ತನ್ನೊಂದಿಗೆ ಡ್ಯಾನ್ಸ್ ಮಾಡಲು ಬರುವಂತೆ ಬಲವಂತಪಡಿಸಿದ್ದಾಗ ಚಂದನ ನಿರಾಕರಣೆ ಸ್ಪಷ್ಟವಾದರೂ ಅವನ ಬಲವಂತ ಹೆಚ್ಚಾಗಿತ್ತು. ಕೊನೆಗೆ ಕೈ ಹಿಡಿಯಲು ಹೋದಾಗ ತನ್ನ ಅಕ್ಕನ ಕಡೆ ಕಣ್ಣು ಹಾಯಿಸಿದಳು. ಅವಳು ಕಾಣಲಿಲ್ಲ. ಇವನ ಬಲವಂತ ಹೆಚ್ಚಾದಾಗ ಅವನಿಂದ ತಪ್ಪಿಸಿಕೊಳ್ಳಲು ಅಲ್ಲಿಂದ ಮುಂದೆ ಬಾಲ್ಕನಿಯ ಕಡೆ ನಡೆದವಳು ಅವನು ಮತ್ತೆ ಹಿಂದೆ ಬಂದಾಗ ಗಾಬರಿ ಒಳಗಾಗಿ ಮೆಟ್ಟಿಲುಗಳ ಕಡೆ ನಡೆದಿದ್ದಳು. ಪಾರ್ಟಿಯಲ್ಲಿ ಎಲ್ಲರ ನಡುವೆ ಉಳಿದಿದ್ದರೂ ಗೌತಮ್ನನ್ನು ಒಂಟಿತನ ಹೆಚ್ಚಾಗಿ ಕಾಡುತ್ತಿತ್ತು. ಅದಕ್ಕಿಂತ ಮಿಗಿಲಾಗಿ ನಾಲಾಯಕ್ ಎಲ್ಲಿದ್ದಾಳೆ ಹೇಗಿದ್ದಾಳೆ,
ಹೋಗಬೇಕಾದ್ರೆ ನನಗೆ ಒಂದು ಮಾತು ತಿಳಿಸ್ಬೇಕೆನ್ನೋ ಕಾಮನ್ ಸೆನ್ಸ್ ಇಲ್ವಾ? ಹೋಗಲಿ, ಮೊಬೈಲ್ ತೆಗೆದುಕೊಂಡು ಹೋಗಬೇಕೆನ್ನುವಷ್ಟು ಬುದ್ಧಿ ಇಲ್ಲ ಅಂದರೆ ಹೇಗೆ? ಯೋಚಿಸ್ತಲೇ ಅಚಾನಕ್ಕಾಗಿ ಅದೇ ಹೋಟೆಲ್ನ ಸೆಕೆಂಡ್ ಫ್ಲೋರಿನ ಬಾಲ್ಕನಿಯ ಕಡೆ ನೋಡಿದ. ಅನುಮಾನವೇ ಇಲ್ಲ, ಅದು ಚಂದನ ಎಂದು ಅನಿಸುತ್ತಲೇ ಹೋಟೆಲ್ ಒಳಗೆ ನಡೆದಿದ್ದ. ತನ್ನ ಹಿಂದೆಯೇ ಬರುತ್ತಿದ್ದ ಹುಡುಗನ ನೋಡಿ ಜೊತೆಗೆ ನಿರ್ಜನ ಪ್ರದೇಶವನ್ನು ಗಮನಿಸುತ್ತಾ ಆಗಲೇ ಚಂದನ ಕಣ್ಣುಗಳು ತುಂಬಿದ್ದವು. ಮೆಟ್ಟಲು ಇಳಿಯುತ್ತಿದ್ದವಳು ಈಗ ಅಕ್ಕನ ಬಳಿ ಹೋಗಬೇಕು ಎಂದರೆ ಇವನ ದಾಟಿಕೊಂಡು ಮೇಲೆ ಹೋಗಬೇಕು, ಆದರೆ ಅದು ಆಗುವುದಿಲ್ಲ ಎಂದು ಕೊಳ್ಳುತ್ತಿದ್ದವಳ ಮನದಲ್ಲಿ ಅವನಿಂದ ತುಂಬ ದೂರ ಓಡಿ ಹೋಗಬೇಕು ಎಂದು ಮಾತ್ರ ಅನಿಸಿದ್ದು. ಆ ವೇಳೆಗೆ ಮೆಟ್ಟಿಲುಗಳು ಇಳಿದು ಆಗಿತ್ತು. ಯಾರೂ ಇಲ್ಲದ ಕಾರಿಡಾರ್ನಲ್ಲಿ ನೋಡುತ್ತಿದ್ದಂತೆ ಅವಳಿಗೆ ಎದುರಾಗಿ ಬಂದವನು ಗೌತಮ್. ಅವನನ್ನು ನೋಡುತ್ತಲೇ ಹತಾಶೆಯ ಅಂಚಿನಲ್ಲಿ ಇದ್ದವಳಿಗೆ ಸುಭದ್ರತೆಯ ಭಾವ ಮೂಡಿತು. ಏನೊಂದು ಹೇಳದೆ ಬಂದು ಅವನ ಹಿಂದೆ ನಿಂತವಳು ನನಗೆ ಡ್ಯಾನ್ಸ್ ಬರಲ್ಲ ಅಂದರೆ ಕೇಳ್ತಿಲ್ಲ, ಬಲವಂತ ಮಾಡ್ತಿದ್ದಾರೆ ಎಂದಿದ್ದಳು. ಗೌತಮ್ಗೆ ಆ ಕಾರಣ ಕೂಡ ಬೇಕಾಗಿರಲಿಲ್ಲ. ಎದುರುಗಡೆ ನಿಂತಿದ್ದ ಹುಡುಗನ ಮುಖದಲ್ಲಿದ್ದ ಭಾವನೆ ಅರ್ಥವಾಗಿತ್ತು. ಅವನತ್ತ 4 ಹೆಜ್ಜೆ ನಡೆದವನು ಮುಖ ಮೂತಿ ನೋಡದೆ ಅವನು ಕುಸಿದು ಬೀಳುವವರೆಗೂ ಬಾರಿಸಿದ್ದ. ಒಂದು ವೇಳೆ ನಾನು ಬರದೇ ಇದ್ದಿದ್ರೆ ಎನ್ನುವ ಅನಿಸಿಕೆ ಮೂಡುತ್ತಲೇ ಅವಳತ್ತ ಕೋಪದಿಂದ ನೋಡಿ, ಇಡಿಯಟ್, ಯಾರ ಜೊತೆ ಹೋಗಬೇಕು ಯಾರ ಜೊತೆ ಹೋಗಬಾರ್ದು ಎನ್ನುವ ಕಾಮನ್ ಸೆನ್ಸ್ ಕೂಡ ಇಲ್ಲ ನಿಂಗೆ ಹೇಳಿ ಹಾಗೆ ನಿಂತವಳ ಕೈ ಹಿಡಿದು ಹೋಟೆಲ್ನ ಇನ್ನೊಂದು ಭಾಗಕ್ಕೆ ಕರೆದುಕೊಂಡು ನಡೆದಿದ್ದ. ಹೆಚ್ಚು ಕಡಿಮೆ ಎಲ್ಲ ಟೇಬಲ್ಗಳಲ್ಲಿ ಹುಡುಗ ಹುಡುಗಿಯರ ಗುಂಪುಗಳು ಸೇರಿತ್ತು. ಕೆಲವರು ಹುಡುಗ ಹುಡುಗಿ ಮಾತ್ರ ಕುಳಿತು ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಕನಸು ಎನೆಯುತ್ತಿದ್ದರು. ಇವರ ಬಳಿಗೆ ಬಂದ ಮ್ಯಾನೇಜರ್, ಸರ್, ಎಲ್ಲ ಟೇಬಲ್ ಫುಲ್ ಆಗಿದೆ, ಅಲ್ಲಿನ ಅರೇಂಜ್ ಟೇಬಲ್ ಒಂದು ಖಾಲಿ ಇದೆ ಎಂದಾಗ ಗೌತಮ್ ಅವಳ ಜೊತೆ ಅತ್ತ ನಡೆದಿದ್ದ. ಟೇಬಲ್ ಮೇಲೆ ಹರಡಿದ ಗುಲಾಬಿ ಹೂಗಳ ದಳಗಳು, ಪುಟ್ಟ ಪುಟ್ಟ ಬಂಗಾರದ ಕ್ಯಾಂಡಲ್ಗಳು, ಗಾಜಿನ ಊದನೆಯಲ್ಲಿ ಇಟ್ಟಿದ್ದಾರೆ ಬಿರಿದ ಗುಲಾಬಿಗಳು. ಚಂದನ ಅದೆಲ್ಲವನ್ನು ನೋಡುತ್ತಾ ಕಣ್ಣರಳಿಸಿ ಆಸ್ವಾದಿಸ್ತಾ ಕುಳಿತಳು. ಗೌತಮ್ ಅವಳ ಕಣ್ಣುಗಳಲ್ಲಿ ಮೂಡಿ ಮರೆಯಾಗುತ್ತಿದ್ದ ಅಚ್ಚರಿ, ಸಂತೋಷ ಆಸ್ವಾದಿಸುತ್ತಾ ಕುಳಿತ. ಅಲ್ಲಿಗೆ ಬಂದ ವ್ಯಕ್ತಿ ಎಲ್ಲರ ಬಳಿಯೂ ಕೇಳಿದಂತೆ ಅವರ ಬಳಿಯೂ, ಸರ್, ಕೇಕ್ ಯಾವ ಫ್ಲೇವರ್ ಇರಲಿ ಎಂದಿದ್ದ. ಚಂದನ ಇಂದ್ರಾಣಿ ಅವರ ಬಳಿ ತನಗೆ ಕೇಕ್ ಎಂದರೆ ಇಷ್ಟ, ಅದರಲ್ಲೂ ಚಾಕ್ಲೇಟ್ ಕೇಕ್ ತುಂಬ ಇಷ್ಟ ಎನ್ನುತ್ತಿದ್ದದು ಕೇಳಿಸಿಕೊಂಡಿದ್ದ ಗೌತಮ್ ಅದನ್ನೇ ಆರ್ಡರ್ ಮಾಡಿದಾಗ ಕಣ್ಣರಳಿಸಿದಳು. ತಂದ ಪುಟ್ಟ ಕೇಕ ನೋಡಿದ ಹೃದಯ ಆಕಾರದಲ್ಲಿದ್ದ ಕೇಕ್ ಮೇಲೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಂದು ಬರೆದಿತ್ತು. ಹೆಚ್ಚಾಗಿ ಭಾವಿಸದೆ ಗೌತಮ್ ತಾನೇ ಕೇಕ್ ಕಟ್ ಮಾಡಿ ಒಂದು ಪೀಸ್ ತೆಗೆದು ಅವಳತ್ತ ಹಿಡಿದಿದ್ದ. ನಿಮಗೆ ಮೆಲ್ಲಗೆ ಹೇಳಿದ್ರು. ತಾನು ಕೇಕ್ ಕಟ್ ಮಾಡಿ ಅವನ ಮುಂದೆ ಇದ್ದ ಪ್ಲೇಟ್ನಲ್ಲಿ ಇಟ್ಟಿದ್ದಳು. ನಂತರ ಮೆನು ಕಾರ್ಡ್ ಕೈಗೆ ಎತ್ತಿಕೊಂಡ. ಗೌತಮ್ ಅವಳತ್ತ ತೋರಿದ. ಮಧ್ಯಾಹ್ನ ಊಟ ಮಾಡದಿದ್ದದ್ದು ನೆನಪಾಗಿತ್ತು. ನಿನಗೆ ಏನು ಇಷ್ಟ ಇದೆಯೋ ಅದೇ ಇರಲಿ ಹೇಳಿದ್ದಳು. ಗೌತಮ್ 1-2 ಸಲ ಅವಳ ಜೊತೆ ಊಟ ತಿಂಡಿಗೆ ಕುಳಿತಿದ್ದ ಕಾರಣ ಅರಿವಿದ್ದವನು ತಾನೇ ಆರ್ಡರ್ ಮಾಡಿದ್ದ. ಹಿತಮಿತವಾಗಿ ಕೇಳುತ್ತಿದ್ದ ರೊಮ್ಯಾಂಟಿಕ್ ಸಾಂಗ್ಗಳು ಒಂದಕ್ಕಿಂತ ಒಂದು ಭಾವನಾ ಲೋಕ ಸೃಷ್ಟಿಸುವಂತೆ ತೋರುತ್ತಿತ್ತು. ಆದ್ರಿಯ ನೆನಪಾದಾಗ ಅದನ್ನು ಅವನಿಗೆ ಹೇಳಿದ್ದಳು. ಗೌತಮ್, ಅವಳು ಸದ್ಯಕ್ಕೆ ಈ ಲೋಕದಲ್ಲಿ ಇರುವುದಿಲ್ಲ, ಅವಳ ಬಗ್ಗೆ ಯೋಚಿಸಬೇಡ, ಅವಳಿಗೆ ನೀನು ನೆನಪು ಕೂಡ ಇರುವುದಿಲ್ಲ. ಮೊದಲು ಊಟ ಮಾಡು, ಮನೆಗೆ ಹೋಗೋಣ. ಅವಳ ಮೊಬೈಲ್ ನಂಬರ್ ನೆನಪಿದ್ದರೆ ಒಂದು ಮೆಸೇಜ್ ಹಾಕಿಬಿಡು ಹೇಳಿ ತನ್ನ ಪ್ಲೇಟ್ ಕಡೆ ಗಮನ ಕೊಟ್ಟಿದ್ದ. ಅವನ ಮಾತು ಅವಳಿಗೂ ಸರಿ ಎನಿಸಿತು. ಊಟದ ನಡುವೆ ಖಾರ ಹೆಚ್ಚಾಗಿ ಒಮ್ಮೆ ಕೆಮ್ಮುತ್ತಲೇ ಎದ್ದು ಅವಳತ್ತ ಬಂದು ಪಕ್ಕ ಕುಳಿತವನು, ನಿಧಾನಕ್ಕೆ ತಿನ್ನು, ಆತುರ ಇಲ್ಲ ಹೇಳಿ ನೀರಿನ ಲೋಟ ಅವಳ ಮುಂದೆ ಹಿಡಿದಿದ್ದ. ಚಂದನ ನೀರು ಕುಡಿದು ಸುಧಾರಿಸಿಕೊಂಡಿದ್ದಳು. ನಂತರ ಕೂಡ ಗೌತಮ್ ಎದ್ದು ಆ ಕಡೆಗೆ ಹೋಗಲಿಲ್ಲ, ಅಲ್ಲೇ ಕುಳಿತಿದ್ದ. ಸುತ್ತಲೂ ನೋಡಿದವನಿಗೆ ಬದುಕು ಎಷ್ಟೊಂದು ಸುಂದರ ಎನಿಸಿತು. ಒಂದು ಕ್ಷಣ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡುತ್ತಾ ಮೈ ಮರೆತಿರುವ ಜೋಡಿಗಳು. ಅವಳ ಸಂಕೋಚದ ಸ್ವಭಾವ ತಿಳಿದಿದ್ದ ಕಾರಣ ತಾನೇ ಕೇಳಿ 1-2 ಸಲ ಬಲವಂತ ಮಾಡಿ ಅವಳಿಗೆ ಬಡಿಸಿದ್ದ. ಕಳೆಯುತ್ತಿದ್ದ ಕ್ಷಣದಲ್ಲಿ ಒಂದು ರೀತಿಯ ತನ್ಮಯತೆ ಮೂಡಿತ್ತು. ಎಂದು ಈ ರೀತಿ ಹೊರಗೆ ಸಮಯ ಕಳೆದದ್ದು ನೆನಪಾಗಲಿಲ್ಲ. ಸಮಯ ಜಾರುತ್ತಿದ್ದುದನ್ನು ಗಮನಿಸಿ ಎದ್ದು ನಿಂತವನು ತನ್ನ ಮೊಬೈಲ್ ಅವಳ ಕಡೆ ಹಿಡಿದು, ನಿನ್ನ ಅಕ್ಕನಿಗೆ ಮೆಸೇಜ್ ಮಾಡಿಬಿಡು, ನನ್ನ ಜೊತೆ ಮನೆಗೆ ಹೋಗುತ್ತಿರುವುದಾಗಿ ಹೇಳಿ ಹೆಜ್ಜೆ ಎತ್ತಿಟ್ಟಿದ್ದ. ಅಲ್ಲಿಗೆ ಬಂದಾಗಿನಿಂದ ಅಲ್ಲಿದ್ದ ಗುಲಾಬಿ ಹೂಗಳನ್ನು ಗಮನಿಸುತ್ತಿದ್ದ ಚಂದನ ಅದನ್ನು ತೆಗೆದುಕೊಳ್ಬಹುದಾ ಎಂದಿದ್ದಳು. ಅಲ್ಲಿದ್ದ ಹೂಗಳನ್ನು ತೆಗೆದು ಅವಳ ಕೈಗೆ ಕೊಟ್ಟವನು, ನಡಿ, ಮನೆಯಲ್ಲಿ ಕಾಯ್ತಿರ್ಬೋದು ಎಂದಿದ್ದ. ಚಂದನ ಅವನಿಂದ ಪಡೆದುಕೊಂಡಿದ್ದ ಹೂಗಳನ್ನು ನೋಡಿ ಸಂಭ್ರಮಪಟ್ಟು ಆದ್ರಿಯ ನೆನಪಾದಾಗ ಮೆಸೇಜ್ ಟೈಪ್ ಮಾಡುತ್ತಲೇ ಅವನ ಜೊತೆ ನಡೆದಿದ್ದಳು. ನಿರ್ಜನ ರಸ್ತೆ, ಏಕಾಂತದ ಪಯಣ, ಇಂಥ ಸಮಯ ಶಾಶ್ವತವಾಗಿರಲಿ ಎಂಬ ಅನಿಸಿಕೆ ಇಬ್ಬರಲ್ಲೂ ಮೂಡಿ ಮರೆಯಾಗುತ್ತಿತ್ತು.
ದೀಪಾಂಜಲಿಗೆ ಬಂದು ತಲುಪುವಷ್ಟರಲ್ಲಿ ರಾತ್ರಿ 11ರ ಸಮಯ ದಾಟಿತ್ತು. ಜೊತೆಗೆ ನಡೆದಾಗ ಥ್ಯಾಂಕ್ಸ್ ಎಂದವಳ ಕಡೆ ಕೋಪದಲ್ಲೇ ನೋಡಿದ್ದ. ಗೌತಮ್, ಇನ್ನೊಂದ್ಸಲ ನನ್ನ ಹೇಳದೆ ಕೇಳದೆ ಎಲ್ಲಾದರೂ ಹೋದರೆ ಪರಿಣಾಮ ನೆಟ್ಟಗಿರಲ್ಲ, ನೆನಪಿಟ್ಟುಕೋ ಹೇಳಿ ತನ್ನ ಬಳಿಯಿದ್ದ ಇನ್ನೊಂದು ಬೀಗದ ಕೀ ಇಂದ ಬಾಗಿಲನ್ನು ತೆರೆದು ಒಳಗೆ ನಡೆದಿದ್ದ. ಮನೆಯಲ್ಲಿ ಎಲ್ಲರೂ ಆಗಲೇ ಮಲಗಿ ಬಿಟ್ಟಿದ್ದರು. ಇಂದ್ರಾಣಿ ಹಾಗೂ ಅವನ ರೂಮ್ಗಳು ಅಕ್ಕಪಕ್ಕ ಇದ್ದ ಕಾರಣ ಒಟ್ಟಿಗೆ ನಡೆದಿದ್ದರು. ಚಂದನ ಇಂದ್ರಾಣಿ ಅವರು ಉಳಿದುಕೊಂಡಿದ್ದ ರೂಮಿಗೆ ಹೋಗುವ ಆ ಕ್ಷಣದಲ್ಲಿ ಅವಳ ಕೈ ಹಿಡಿದು ತನ್ನ ರೂಮಿಗೆ ಕರೆದುಕೊಂಡು ನಡೆದಿದ್ದ. ಒಳಗೆ ಬರುತ್ತಲೇ ಅವಳ ಕೈ ಬಿಟ್ಟವನು ಕಬೋರ್ಡ್ ಕಡೆ ಹೋಗಿ ಒಂದು ಬಾಕ್ಸ್ ಹಿಡಿದು ಬಂದು ತಗೋ ಎನ್ನುತ್ತಾ ಅವಳ ಕೈಯಲ್ಲಿ ಇಟ್ಟಿದ್ದ. ಏನಿದು? ಕುತೂಹಲದಿಂದ ಕೇಳಿದಳು. ಈಗ ಹುಟ್ಟು ಬರ್ತೀಯಾ ಎಂದಿದ್ದ. ತೆರೆದು ನೋಡಿದ ಅವಳ ಕಣ್ಣುಗಳು ಅರಳಿತು. ಅವನ ಕಡೆ ನೋಡಿದವಳು ಅವನ ನೋಟ ಕಿಟಕಿಯ ಕಡೆಗಿತ್ತು. ಅಂದು ಪಾವನಿಗೆ ಸೀರೆ ಸೆಲೆಕ್ಟ್ ಮಾಡಲು ಹೋದಾಗ ಚಂದನ ಇಷ್ಟಪಟ್ಟಿದ್ದ ಸೀರೆ ಇಂದ ಅವಳ ಕೈಯಲ್ಲಿತ್ತು. ಏನನ್ನೂ ಕೇಳದೆ ಅವನ ತೋಳಿಗೆ ತಲೆ ಕೊಟ್ಟಿದ್ದಳು. ಯಾಕೆ, ಏನಾಯಿತು? ಅವತ್ತು ಹೇಳಲೇ ಇಲ್ಲ. ಎಲ್ಲ ಹೇಳಲೇಬೇಕಾ? ನಿನಗೆ ಅರ್ಥ ಆಗೋಲ್ವಾ? ಆದರೆ ನಾನು ಇಷ್ಟೊಂದು ನಿರೀಕ್ಷಿಸಿರಲಿಲ್ಲ. ನಾನು ಎಂದು ಅಂದುಕೊಂಡಿರಲಿಲ್ಲ ಹೀಗೆಲ್ಲ ಎಂದು. ಅಂದರೆ ನಿನಗೆ ಅರ್ಥ ಮಾಡಿಸೋದಕ್ಕೆ ಆಗೋಲ್ಲ. ಅರ್ಥ ಆಗಿದೆ. ಅತೀವ ಮೆಲ್ಲಗೆ ಹೇಳಿದಳು. ಮತ್ತು ಯಾಕೆ ಹೋಗಿದ್ದು? ನಾನು ಹೇಳಿದ್ದೆ ಬರೋಲ್ಲ ಅಂತ ಅಕ್ಕ ಬಲವಂತ ಮಾಡಿ ಕರೆದುಕೊಂಡು ಹೋದಳು. ಮುಂದೆ ಯಾರಾದರೂ ಬಂದು ಹೀಗೆ ಬಲವಂತ ಮಾಡಿದರೆ ಹೋಗ್ತೀಯಾ? ಕೇಳಿದವನ ಧ್ವನಿಯಲ್ಲಿ ಅವನಿಗೆ ತಿಳಿಯದೆ ನೋವು ಮೂಡಿತು. ಅವಳಿಗೆ ಅಂತ ನೆನಪೇ ಕಷ್ಟ ಎನಿಸಿತು. ಮಾತುಗಳು ಗಂಟಲಲ್ಲೇ ಉಳಿದಿತ್ತು. ಕಣ್ಣುಗಳು ಮಾತ್ರ ತಂತಾನೆ ತುಂಬಿತ್ತು. ಬೇಡದ ನೆನಪಿಗೆ ಬಿಚ್ಚಿದ್ದಳು. ಅರ್ಥವಾಗದ ಅವಳನ್ನು ಮತ್ತಷ್ಟು ತನ್ನ ಆಸರೆಗೆ ತೆಗೆದುಕೊಂಡಿದ್ದ. ಬೆಚ್ಚನೆಯ ಸುಭದ್ರ ಆಸರೆ ಬದುಕಿನುದ್ದಕ್ಕೂ ಬಯಸಿದ್ದಳು. ಆ ಕ್ಷಣ ಸಮಯದ ಪರಿವೇ ಇರಲಿಲ್ಲ. ಮನಗಳು ಬಯಸುತ್ತಿದ್ದ ಕ್ಷಣ. ಮೊದಲಿಗೆ ಎಚ್ಚೆತ್ತ ಗೌತಮ್, ಈ ಸೀರೆ ಉಟ್ಟು ಬಾ, ನೋಡಬೇಕು, ಕಾಯ್ತಾ ಇರ್ತೀನಿ ಎನ್ನುತ್ತಾ ಪದೇ ಪದೇ ತನ್ನನ್ನು ಅವಳತ್ತ ಸೆಳೆಯುವ ಅವಳ ಕಣ್ಣುಗಳಿಗೆ ಚುಂಬಿಸಿದ. ಕತೆ ಮುಂದುವರಿಯುತ್ತದೆ.